ಅದರಂತೆ ಪರಸ್ಥಳದ ಗ್ರಾಮದ ಸದ್ಭಕ್ತರು ಆಮಂತ್ರಣ ಕೊಡ್ಲಿಕ್ಕೆ ಹತ್ತಿರಪ್ಪ, ನಮ್ಮ ಗ್ರಾಮಕ್ಕೆ ಬರಬೇಕು, ನಮ್ಮನ್ನು ಉದ್ಧಾರ ಮಾಡಬೇಕು, ನಮ್ಮ ಗ್ರಾಮಕ್ಕೆ ಬರಬೇಕು, ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ತಿಳ್ಕೊಂಡು ಸಾಕಷ್ಟು ಜನ ಭಕ್ತರು ಬರ್ಲಾಕತ್ತೀವಿ. ಆಯ್ತರಪ್ಪ ಬರ್ತನು. ಈ ಮಠದ ಉಸ್ತುವಾರಿಯನ್ನು ನೇಮಿಸ್ಬೇಕಲ್ಲ. ನಾ ಅಲ್ಲಿ ಬಂದಾಗ ಮಠದ ಕಾರ್ಯಕ್ರಮಗಳು ಚಾಚು ತಪ್ಪದೇ ನಡಿಬೇಕು. ಬರೀ ಮಠ ಕಟ್ಟಿದ್ರೆ ಆಗಲಿಲ್ಲ. ಶಿವಲಿಂಗೇಶ್ವರಿ ಹೇಳ್ತಾರೆ, ಮಠ ಕಟ್ಟಿದ್ರೆ ಆಗಲಿಲ್ಲ, ಮಠದಿಂದ ಮಠನೂ ಅನಿಸ್ಕೊಳ್ಳೋದಿಲ್ಲ. ಯಾವುದರಿಂದ ಮಠ ಅನಿಸ್ಕೊಳ್ತೈತಿ ಅಂತ ವಿಚಾರ ಮಾಡಿದರೆ ಮಠದಿಂದ ಮಠವಲ್ಲ, ಮಠಾಧಿಕಾರಿ ಮಠವೆನಿಸಿಕೊಳ್ಳುಗೂ ಸಮಾಜ ಸುಧಾರಣೆಗೆ ಮೇಟಿಯಾಗಿಹನು ಅಡವೇಶ ಅಂತೊಂದು ಅಪ್ಪವ್ರು ಒಂದು ವಚನ ಬರೀತಾರೆ, ನಿರುಪದಪ್ಪವ್ರು. ಮಠದಿಂದ ಮಠ ಅಲ್ಲ. ಮಠ ಭಾಳ ಏನು ಶ್ರೀಮಂತಿಕಿತ್ತು, RCC ಕಟ್ಟಿಸ್ಬೋದು, ಶ್ರೀಗಂಧ ಕಟ್ಟಿಗೆ ಕಟ್ಟಿಸ್ಬೋದು, ಸಾಗವಾನಿ ಕಟ್ಟಿಗೆ ಕಟ್ಟಿಸ್ಬೋದು. ಮಠ ಅಂಥೇಳಿ ಎಷ್ಟು ದೊಡ್ಡದಾಗಿರ್ತೈತಿಲ್ಲ, ಅದಕ್ಕೆ ಬೆಲೆ ಬರಬೇಕಾದ್ರೆ ಮಠದೊಳಗಿನ ಘಟದಿಂದ ಬೆಲೆ ಬರ್ತೈತಿ. ಮಠದಿಂದ ಮಠವಲ್ಲ, ಮಠಾಧಿಕಾರಿ ಮಠವೆನಿಸಿಕೊಳ್ಳುವು. ಆ ಮಠಾಧಿಕಾರಿ ಅಂಥವನದಾನಲ್ಲ, ಆತನಿಂದ ಮಠದ ಬೆಳಗು. ಮನೆಯಿಂದ ಮನೆ ಎನಿಸ್ಕೊಳ್ಳೋದಿಲ್ಲ, ಮನೆಯಲ್ಲಿ ಇರತಕ್ಕಂತಹ ಆ ಕುಟುಂಬದ ಸದಸ್ಯರಿರ್ತಾರ ಅವರ ಇರುವಿಕೆ ಮೇಲೆ ಮನೆ ಎನಿಸ್ಕೋತೈತಿ. ಕೋಟಿಗಟ್ಟಲೆ ಗಳಿಸ್ಬೋದು, ಕೆಲವುಗಟ್ಟಲೆ ಬಂಗಾರ ಇರ್ಬೋದು, ಏನೋ ಇರ್ಬೋದು. ಆದರೆ ಮನೆಯೊಳಗೆ ವಿನಯ, ಬಂದು ಹೋದವರಿಗೆ ಬನ್ನಿ ಕೂತ್ಕೋರಿ ಅಂಥೇಳಿ ಕರೆದು ಕೂಡಿಸ್ಕೋದು, ಅವ್ರಿಗೇನು ಬೇಕೋ ಸ್ವಲ್ಪ ಕೇಳೋದು, ಸಹಾಯ ಮಾಡೋದು, ಈ ಪದ್ಧತಿ ಇತ್ತು ಅಂಥೇಳಿ. ಅಂದ್ರೆ ಊರಾಗ ಎಲ್ಲರೂ ಏನಪ್ಪ ಮಣಿತನ, ಭಾಳ ದೊಡ್ಡ ಮಣಿತನ. ಯಾರಾದರೂ ಬಡವರು ಹೋಗಿ ಕೈ ಚಾಚಿದ್ರೆ ಇಲ್ಲ ಅಂತ ಅವ್ರು ಕಳಿಸೋದೇ ಇಲ್ಲ. ಅವ್ರ ಗುಣ ಎಷ್ಟು ದೊಡ್ಡದು. ಶ್ರೀಮಂತಿಕೆಯಿಂದ ಯಾರೂ ನಮ್ಮನ್ನು ಹೊಗಳೋದಿಲ್ಲ, ನಮ್ಮ ಸದ್ಗುಣಗಳಿಂದ ಹೊಗಳ್ತಾರೆ. ಶಿವಲಿಂಗೇಶ್ವರ ಅದನ್ನೇ ಹೇಳ್ತಾರಪ್ಪ, ಮಠದಿಂದ ಮಠ ಅನಿಸ್ಕೊಳ್ಳೋದಿಲ್ಲ, ಮಠಾಧಿಕಾರಿಯಿಂದ ಮಠವನ್ನಿಸ್ಕೊಳ್ತೈತಿ. ಆದರೆ ಮಠದಲ್ಲಿ ಮಠಾಧಿಕಾರಿ ಇಲ್ಲದೇ ಇರತಕ್ಕಂಥ ಸಂದರ್ಭದೊಳಗೆ ಭಕ್ತರ ಅಹವಾಲನ್ನು ಸ್ವೀಕರಿಸಿ ಸಂಚಾರದೊಳಗೆ ಇರ್ತಕ್ಕಂಥ ಸಂದರ್ಭದೊಳಗೂ ಗುರುಗಳಿರ್ತಕ್ಕಂತಹ ಸಂದರ್ಭದೊಳಗೆ ಯಾವ ರೀತಿ ಉಪಚಾರ ನಡೀತೈತಲ್ಲ, ಅವ್ರ ಮಠದಾಗ ಇಲ್ಲದಿದ್ರು ಅದೇ ಉಪಚಾರ ನಡಿಬೇಕು ಅಂದ್ರೆ ಮಠ. ಗುರುಗಳಿದ್ದಾಗ ಎಲ್ಲರೂ ಬರ್ರಿ ಹೋಗ್ರಿ ಮಾಡಿರಿ ಅಂಬ್ಲಿ ತೊಗೋರಿ ಪ್ರಸಾದ ತೊಗೋರಿ ಅಂಥೇಳಿ ಅನ್ನೋದು. ಗುರುಗಳು ಸಂಚಾರಕ್ಕೆ ಹೋದ ನಂತರ ಏನೋ ಮಾಡ್ಕೊತ ಕೂತ್ಬಿಡೋದು. ಬಂದವ್ರಿಗೆ ಗೊತ್ತಿಲ್ಲ, ಹೋದವ್ರದ್ದು ಗೊತ್ತಿಲ್ಲ. ಇದರಿಂದ ಮಠ ಅಂಥೇಳಿ ಎನಿಸ್ಕೊಳ್ಳೋದಿಲ್ಲ. ಅದಕ್ಕೆ ಇದೆಲ್ಲ ಮಠದ ಒಂದು ರೀತಿ ವ್ಯವಸ್ಥೆಗೆ ಹತ್ತಲಿ ನಾನು ಸಂಚಾರಕ್ಕಾಗಿ ಹೊರಡ್ತನು ಅಂತ ಶಿವಲಿಂಗೇಶ್ವರ ಹೇಳ್ತಾರೆ. ವಿನಯ ಎಲ್ಲೈತೋ, ಧರ್ಮ ಎಲ್ಲೈತೋ ಭಾಳ ದೊಡ್ಡದದು. ಒಬ್ಬ ಸಾಹುಕಾರ ಒಂದು ಊರಾಗ ಭಾಳ ದೊಡ್ಡ ಮನೆ ಕಟ್ಟಿಸಿದ್ದ, ಎಕರೆಗಟ್ಟಲೆ ರೀ, ಕೋಟಿಗಟ್ಟಲೆ ಖರ್ಚು ಮಾಡಿ ಕಟ್ಟಿಸಿದ್ದ. ಮನೆ ನೋಡ್ಲಾಕ್ಕೆ ಬರೋಕೈತಿ ರೀ ಮಂದಿ. ಉದ್ಘಾಟನೆ ಆದಮೇಲೆ ಏನವು ಖೋಲೆಗಳು, ಏನು ದೇವ್ರ ಮನೆ, ಏನು ಅಡುಗೆ ಮನೆ, ಏನು ಪಡಸಾಲಿ, ಎಂತೆಂಥ ಇದು ಎಂಥ ಕಿಮ್ಮತ್ತಿನ ಸಾಮಾನುಗಳು ತಂದು ಹಾಕಿದ, ಕನ್ನಡಿಗಳಿಗೆ ತಂದು ಹಾಕಿದ್ದ. ಮನೆಗೆ ಹೋದ್ರೆ ಇಂದ್ರನ ಅರಮನೆಗೆ ಹೋದಂಗೆ ಹಾಕಿತ್ತು. ದೊಡ್ಡ ಪಡಸಾಲಿ, ದೊಡ್ಡ ಪಲಂಗ, ಅದರ ಮೇಲೆ ತೆಕ್ಕೆ ಇಟ್ಕೊಂಡು ಸಾವುಕಾರ ಹಿಂಗರೆ ಕೊಂಡಿರ್ಬೇಕು, ತಿರುಪತಿ ತಿಮ್ಮಪ್ಪನ ಗತೆ ಎಲ್ಲ ಆಧಾರ ಆಗಿರಿ ಕೊಂಡಿರ್ಬೇಕು. ಜನ ಹೋಗ್ತಿತ್ತು, ಬರ್ತಿತ್ತು, ನೋಡ್ತಿತ್ತು. ಹಂಗೆ ಏನು ಸಾವುಕಾರ ಮನೆ ಅನ್ಕೋತ ಎಲ್ಲರೂ ಹೋಗವರು. ಊರಾಗ ಎಲ್ಲರೂ ಮುಗಿದ್ರಿ ಸಾವುಕಾರ ಮನೆ ನೋಡವ್ರು. ತಮ್ಮ ಬಾಯ್ ಮಾಡಿಬಿಟ್ಟು ಬಂದ ಜಾಗ ಹಿಡ್ಕೊಂಡು ಗಪ್ ಕೊಂಡಿರ್ಬೇಕಪ್ಪ. ಎಲ್ಲರೂ ಬಂದು ಹೋಗವ್ರಿ, ನೋಡವರು ಮಾಡವರು. ಆ ಊರಾಗ ಊರು ಹೊರಗೆ ಒಂದು ಗುಡಿಸಲಿತ್ತು ರೀ. ಆ ಗುಡಿಸಲ್ದಾಗ ಒಬ್ಬ ಬಡು ಎಲ್ಲರೂ ನೋಡಕ್ಕೆ ಹೋಗ್ಯವರು. ಸಾವುಕಾರನ ಏನು ಸೊಕ್ಕಿನ ಮತ್ತು ಬೇದಿಗೆದವರು, ನಾನು ಹೋಗಬೇಕು ಅಂದ. ಬಂದ ಸಾವುಕಾರ ಪಡ್ಸಲ ಪಲ್ಲಂಗ ಮೇಲೆ ಕೂತಿದ್ದಾರೆ. ಅದೇ ಟೆಕ್ಕೆ ಇದು ಮಾಡ್ಕೊಂಡು ತಿರುಪತಿ ತಿಮ್ಮಪ್ಪನ ಐತಿ ಆರಾಮ್ ಕೂತಿದ್ರು. ಒಳಗಡೆ ಬಂದ, ಹೊರಗೆ ಕಾಲನು ಕಳೆದ.
ಅದು ಒಂದು MRF ಕಂಪ್ನಿದು ಉಂಗಿಟ್ಟಿದ್ದಿದ್ದಿಲ್ಲ, ಡನ್ಲಾಪ್ ಕಂಪ್ನಿದು ಹಿಂಬಿಡಿದ್ದಿದ್ದಿಲ್ಲ, ಎಲ್ಲ ಅರ್ಧೋಟ್ರಿ ಹೊರಗೆ ಕಳೆದ. ಮೈಯಾಗ 18 ಟ್ಯಾಪಿ ಅಂಗಿ. ಆ ಬಡ ಮನುಷ್ಯನಿಗೆ ದೋತ್ರ ಹೊಲಿಲಾಕ ಬರಲಾರ್ದು ಗಂಟು ಹಾಕಿದ್ದ, ಲೇಲಿ ಗಂಟು ಹಾಕಿದ್ದ. ಒಳಗೆ ಬಂದ, ಎಲ್ಲ ನೋಡಿದ ಮಾಡಿದ, ಪಡ್ಸಾಲಿ ನೋಡಿದ, ಒಳಗೆ ಹೋದ, ಆ ಕಡೆ ಎಲ್ಲ ತಿರುಗಾಡಿ ಬಂದ. ಏನು ಸಾವ್ಕಾರ ಹಿಂಗೆ ಗೊಂಬೆಗತಿ ಕೂತಿದ್ದಲ್ರಿ, ಅವೇನು ಕಣ್ಣು ಪುಳ್ಕಿದ್ದಿಲ್ಲ, ಸೋಮನ ಕೂತಿದ್ದ. ಎಲ್ಲ ನೋಡಿ ಬಂದ ಪಡಸಲ್ಯಾಗ ಏನು ತುದಗಾಟಿ ಇಳಿದು ಹೋಗಬೇಕು ಅಂತ ಅನ್ನೋದ್ರೊಳಗೆ ಒಂದು ಮಾತು ಮಾತಾಡಿದ ಅವ ಬಡು. ಏನು ಸಾವ್ಕಾರೆಲ್ಲ ಭಾಳ ಭವ್ಯವಾದ ಮನೆ ಕಟ್ಸ್ಯಾರು ಕರೇ ಅಂದ. ಸಂಶಯ ಬತ್ತಿಲ್ರಿ? ಹಾಂ, ಭಾಳ ಚಲೋಪ್ಪ, ಏನು ನೋಡ್ಬೇಕು ಆದರೂ ಸಹಿತ ಅಂದ್ರೆ ಕೆಲಸ ಮುಗೀತ್ರಿ. ರಿಸಲ್ಟ್ ಬರೀತಲ್ಲಿ ಭಾಳ ಚಂದ, ಭಾಳ ಚಲೋ, ಆದ್ರೆ ಮುಗೀತು ಕೆಲಸ. ನಾವು ಏನಂದ, ಸಾವ್ಕಾರ ಎಂಥ ಮನೆ ಕಟ್ಸ್ಯಾನಪ್ಪ, ಎಂಥ ಭವ್ಯ ಮನೆ, ಹೇ ಕಿಮ್ಮತ್ತ ಮಾಡಕ್ಕೆ ಬರೋಂಗಿಲ್ಲ ಆದ್ರೆ ಅಂದ. ಆವಾಗ ಸಾವ್ಕಾರ ಏನು ಹಿಂಗೆ ಕೂತಿದ್ದಲ್ರಿ, ಶಟದ ಹಿಂಗೆ ಕೂತು. ಯಾಕೆ ಇಂಥ ಮನೆ ಬಂದು ಸಾವಿರಾರು ಮಂದಿ ಬಂದು ನೋಡೋಗೈತಿ, ನನ್ನ ಮನೆಗೆ ಹೆಸರಿಟ್ಟವರೇ ಇಲ್ಲ. ಮತ್ತು ಇವನು ನೋಡಿದ್ರೆ ಅಂಗಿ ನೋಡಿದ್ರೆ ತ್ಯಾಪಿ, ದೋತ್ರ ನೋಡಿದ್ರೆ ಗಂಟು ಹಾಕ್ಯಾನ ಹರ್ಯಾ, ಅದು ಹೊಲ್ಯಾಕೆ ಬರಲ್ದಂಗೆ. ಹೊರಗಾಲಿ ಕಳೆದಾನು, ಒಂದು MRF, ಒಂದು ಡನ್ಲಪ್, ಒಂದು ಕೂಗಿಟ್ಟಿಲ್ಲ, ಒಂದು ಕಡಿಯಂಬಿಡಿಲ್ಲ. ನೀವೇನಪ್ಪ ಆದ್ರೆ ಅಂದಲ್ಲ, ಏನು ಸಾವಿರಾರು ಮಂದಿ ಏನೂ ಅಂದಿಲ್ಲ ಅಂತೇಳಿ ಸಾವ್ಕಾರ ಅದು ಕೂತ. ತಮ್ಮ ಯಾರು ನೀ ಅಂದ. ಆವಾಗ ಸಾವ್ಕಾರ ಕಡೆ ಹೊಳ್ಳಿ ನಿಂತು, ನಾ ಈ ಊರಿನ ಬಡವ್ರಿ, ಯಾಕೆ ಮನೆ ಏನಾಗೈತಿ ಆದ್ರೆ ಅಂದಿಲ್ಲ ಅಂತ. ಭಾಳ ದೊಡ್ಡದ್ರಿ, ಭಾಳ ಚಲೋ ಆಗೈತಿ, ಆದ್ರೆ ನನ್ನ ಮನೆ ನಡ್ಗಂಬದು ಕಿಮ್ಮತ್ತ ಇಲ್ರಿ ಅಂದ. ಕೋಟಿ ಕಟ್ಸ್ಯಾನ್ರಿ, ನನ್ನ ಮನೆ ನಡ್ಗಂಬದು ಕಿಮ್ಮತ್ತನ ಇಲ್ಲ ಅಂದ. ಸಾವ್ಕಾರಕ್ಕೆ ಸಿಟ್ಟು ಬತ್ತು, ಆದರೂ ತಡ್ಕೊಂಡ. ಚಟಕನ ಎದ್ದು ನಿಂತು, ಎಲ್ಲೈತಿ ನಿನ್ನ ಮನೆ ಅಂದ. ಹನುಮಾಪನ ಗುಡಿ ಅಗಸಿ ಆಚೆ ಕಡೆ ಐತ್ರಿ ನನ್ನ ಮನೆ, ಇಂಥ ಜಾಗ ಹಿಂಗೆ ಎಲ್ಲ ಹೇಳಿದ. ಸಾವ್ಕಾರಕ್ಕೆ ನಿದ್ದಿನ ಹತ್ತಲಿಲ್ಲ. ಇವನ ಮನೆ ಅಂಥದ್ದಿರ್ಬೇಕು ನೋಡ್ಬೇಕು ಅಂಥೇಳಿ ಮುಂಜಾನೆ ಎದ್ದ, ಸ್ನಾನ ಮಾಡಿದ, ಕುದುರೆ ಹತ್ಕೊಂಡ ಹೋದ. ಆ ಗುರುತು ಹೇಳಿದಲ್ರಿ, ಹಿಂಗೆ ಒಂದೆರಡು ಹೂವಿನ ಗಿಡ ಅದಾವು, ಒಂದು ಬೇವಿನ ಗಿಡ ಐತಿ, ಹಿಂಗೈತಿ ಅಂತ ಹೋದ. ಸಾವ್ಕಾರ ಬರ್ತೈತಿ ಕೊಳ ಅಂತ ಗೊತ್ತಿತ್ತು ರೀ ಇವಾಗ ಬಡೋಗ. ನಿಂತಿದ್ದ, ಹೋಗಿ ಗುಡ್ದನ ಓಡಿ ಬಂದು ಕುದುರೆ ಗಪ್ಪನ ಹಿಡ್ದ. ಬರ್ರಿ ಸಾವ್ಕಾರ ಬರ್ರಿ ಅಂದ. ಸಾವ್ಕಾರ ಕೆಳಗೆ ಇಳಿದ್ರು, ಕುದುರೆ ಹೋದ ಗಿಡಕ್ಕೆ ಕಟ್ಟಿದ, ಒಂದಿಟ್ಟು ಹುಲ್ಲು ಹೋಗದ. ಒಳಗೆ ಹೋಗಿಡ್ದನ ಆ ಬಡವನ ಹೆಂಡತಿ ಒಂದು ತೆಂಬಿಗೆ ನೀರು ತಂದು ಕೈಯಾಗ ಕೊಟ್ಟು, ಕೈಕಾಲು ಮುಖ ತೊಳ್ಕೊಂಡ, ಪಡ್ಸಲ್ಯಾಗ ಹೋದ. ಅವರಲ್ಲಿ ಏನು ರೀ 2-3 ಕೌದಿ ತಿಪ್ಪಂಗೆ ಒಗೆದಿದ್ದ, ಮ್ಯಾಲೆ ಕಂಬಳಿ ಹಾಸಿದ್ದ. ಮೆತ್ತಗೆ ಅವ ಕೂತ್ಕೊಂಡ. ಓಡಿ ಬಂದು ಹೆಣ್ಮಗಳೇಪ್ಪ, ಏನು ಚಹಾ ತೊಗೋತಿರೋ, ಕಾಫಿ ತೊಗೋತಿರೋ, ಹಾಲು ತೊಗೋತಿರೋ, ಏನು ಬಾಡವ ಇದೆ ಎಲ್ಲ? ಇಲ್ಲಪ್ಪ, ನಮ್ಮ ಮನೆಗೆ ಬಂದಾರಲ್ಲ ತೊಗೋಬೇಕು ನೀವು, ಅಗದಿ ಏಲಕ್ಕಿ ಹಾಕಿ ಏನು ನೋಡ್ಬೇಕು. ಹಾಲು ಕಾಯಿಸ್ಕೊಟ್ಟಳು, ಹಾಲು ಕುಡ್ದ. ಅವ ನೋಡಾಕತ್ತೇನ್ರಿ ಮನೆ ನಡ್ಗಂಬದು ಕೆಮ್ಮತ್ತಿಲ್ಲ ಅಂದ. ಇವನು ನಡ್ಗಂಬೆ ಅಂದು ನೀಲಗಿರಿ ಕಟ್ಟಿಗೆದು ವಾಂಕನ ಕಟ್ಟಿಗೆ ನಿಂತಿತ್ತು. ನೀಲಗಿರಿ ಗಿಡ ಕಡ್ದು ನಡು ಕಂಬ ಹಚ್ಚಿದ್ದ, ಅದು ಹಿಂಗೊಮ್ಮೆ ಮಣದತ್ತು. ನಡ್ಗಂಬ ಅಂದ್ರೆ ಏನು ಇದ ಮನೆ ಐತೋ, ಇನ್ನೊಂದು ಮನೆ ಐತೋ ತಾನೋ ಸಾವ್ಕಾರ. ಏನೋ ತಮ್ಮ ನಿನ್ನ ಮನೆ ಇದು ಒಂದ, ನಾವು ಮಾತೇಲೇ ರೀ, ಇದು ಒಂದರಿ, ಮತ್ತೊಂದು ಮನೆನೂ ಇಲ್ಲ ನನಗಂದವ. ಮ್ಯಾಲೆ ಹಿಂಗೆ ನೋಡಿದ, ಸೂರ್ಯ ಒಳಗೆ ಹಣಿಕೆ ಹಾಕ್ತಿದ್ದ, ಹರಿದತ್ತೆಲ್ಲ. ರಾತ್ರಿ ಚಿಕ್ಕಿ ಚಂದ್ರಮ ಅವು ಸಹಿತ ಒಳಗೆ ಬರ್ತಿದ್ದು ಎಲ್ಲ. ನಾವು ನಡ್ಗಂಬಿಲ್ಲ ಅಂದ, ಇಂಥ ನಡ್ಗಂಬ ಏನು ಅನ್ನಗುಡ್ದನ ಹೆಣ್ಮಗಳು ಬಿಸಿ ರೊಟ್ಟಿ ಮಾಡಿದ್ದಿಡ್ರಿ. ಒಂದು ಬಿಸಿ ರೊಟ್ಟಿ, ಒಂದಿಷ್ಟು ಬೆಣ್ಣೆ, ಅದರೊಳಗೆ ಸ್ವಲ್ಪ ಹಿಂಡಿ ತಂದು ಹಚ್ಚಿ ತಂದು, ನ್ಯಾರಿ ಮಾಡಿರಿ. ನ್ಯಾರಿ ಅಂದ್ರೆ ಇವಾಗ ಗೊತ್ತಿಲ್ಲ, ಈಗಿನ ಮಂದಿಗೆ ನ್ಯಾರಿನ ಗೊತ್ತಿಲ್ಲ ರೀ. ಏನು ಭಾಳ ಮಜಾ, ವಾಂಗಿ ಬಾತ್, ಕೇಸರಿ ಬಾತ್, ಆ ಬಾತ್, ಈ ಬಾತ್, ಹೆಚ್ಚುಕಮ್ಮಿ ಕೈ ಬಾತ್, ಕಾಲು ಬಾತ್, ಮೋತಿ ಬಾತ್ ಬಾತ್ಕೊಂಡು ಹೋಗುವಲ್ಲ. ಮತ್ತು ಈ ಬಾತ್ ತಿನ್ನೋವಾಗ ನ್ಯಾರಿ ಅನ್ನೋದು ಏನು ಗೊತ್ತಾ, ಬಿಸಿ ರೊಟ್ಟಿ ಬೆಣ್ಣೆ ಹಾಕಿದ ಕರಗಾಕೆ ಹತ್ತಿತ್ತು. ಇದು ಒಂದೇ ರೊಟ್ಟಿ ತಿನ್ನಿರಿ, ಅನಿವಾರ್ಯ. ಹಿಂಡಿ ಕಲಿಸ್ಕೊಂಡು ರೊಟ್ಟಿ ತಿಂದು ಅಮೃತದಾಗ ಹೆತ್ರಿ. ಯಾಕೆ ಇವ್ ದಿನ ಹಸು ಆಗಾಕೆ ಗುಳಿಗೆ ತೊಗೊಳವ, ಅದು ಕರಗಾಕೆ ಗುಳಿಗೆ ತೊಗೊಳವ,
ನಿದ್ದೆ ಹತ್ತಾಕ ಗುಳಿಗೆ ತೊಗೊಳವ ಮತ್ತೊಂದು ತೊಗೊಳವ ಮಣ್ಕೊಳ್ಳೋ ಮುಂದೆ ಏನು ಯಾತ್ಸರಾಗಕ್ಕೆ ಪ್ರತಿಯೊಂದಕ್ಕೂ ಗುಳಿಗೆ ಏನು ಎದ್ದ ಒಂದು ರೊಟ್ಟಿ ತಿಂದ ಮತ್ತೊಂದು ತಂದು ಕೊಟ್ಟಳು ಹೆಣ್ಮಗಳು ಅದರ ಪುಂಡಿ ಪಲ್ಯ ತುಪ್ಪ ಹಾಕಿದ್ದಳು. ಯಪ್ಪ ಇದೊಂದ ರೀ ಬ್ಯಾಡವಾ ಏನಾರಿ ಏನು ಆಗಂಗಿಲ್ಲ ತೊಗೊರಿ ನೀವು ಅಂತ ಕೊಟ್ಟಳು. ಪುಂಡಿ ಪಲ್ಯ ರೊಟ್ಟಿ ತಿಂದ ಮತ್ತು ಅವ್ರಿಕಾಳು ಏನೇನೋ ತಂದು ಹಾಕಿ ಬೆಣ್ಣೆ ತುಪ್ಪ. ಸಾವ್ಕಾರ ರೀ ಒಂದಿಟ್ಟ ಉಪ್ಪಿಟ್ಟಿಗೆ ಮೋತಿ ಕಿವುಚಾಡಿ ಅವ್ನು 4 ರೊಟ್ಟಿ ತಿಂದ. ತಂಪ ನೀರು ತಂದು ಕೊಟ್ಟಳು. ಕುಡ್ದ ಯಪ್ಪ ಮತ್ತು ಹೆಂಗೆ ರೀ ಏನು ಇವು ಬಡವ ಮಾತಾಡ್ಸ್ಗೂಡ್ದ ಸೂಸು ಗಾಳಿ ಬರ್ತಿತ್ತು ರೀ. ಏನು ಗುಳಿಗಿಲ್ಲ ಏನಿಲ್ಲ ಮಾತು ಹೊಳಿದ ಅಲ್ಲೇ ಆ ಕಂಬಳಿ ಮೇಲೆ ಹೊಳ್ಳಿದ ನಿದ್ದೆ ಹತ್ತು ರೀ. ನಿದ್ದೆ ಇತ್ತು. ನಿಮಗೊಂದು ಇನ್ನೊಂದು ಮಾತು ಹೇಳ್ತಾನೆ. ಏನು ಅಂತ ಕೇಳಿದರೆ ಮನುಷ್ಯ ಕೊಟ್ಟ ಸಾಲ ಕೇಳಬಾರ್ದತ್ತ. ಕೊಟ್ಟದ ಸಾಲ ಕೇಳಬಾರ್ದು. ಶಿವಿ ಮಾಡ್ಕೊಂಡು ಊಟ ಮಾಡ್ಬೇಕತ್ತ. ಊರಿಗೊಂದು ಮನೆ ಕಟ್ಬೇಕತ್ತ. ಇದು ಹೆಂಗೆ ರೀ? 4 ಮಂದಿ ಅಂತಂಬರು ಅಪ್ಪ ಹೇಳಿ ವಾದಿದನು ಕೊಟ್ಟ ಸಾಲ ಕೇಳಬೇಡ್ರು ಮತ್ತು ಶಿವಿ ಮಾಡ್ಕೊಂಡು ಉಣ್ರಿ ಮೆತ್ತಗೆ ಮಾಡ್ಕೊಂಡು ಮಲ್ಕೋರಿ ಹೇಳಿಗಿದ್ದ. ಮನುಷ್ಯ ಒಂದೊಂದು 40-50 ಸಾವಿರ ರೂಪಾಯಿ ರೊಕ್ಕ ಬಂದಿದ್ದು. ಒಬ್ಬ ಮನುಷ್ಯ ಏನು ಮಾಡಿದ ಊರಿಗೊಂದು ಮನೆ ಕಟ್ಟಕ್ಕೆ ಹೋದ. 10 ಊರಾಗ ಎಲ್ಲ ಆಗಿ ಹೋದ್ರು ರೊಕ್ಕ. ಮತ್ತೊಬ್ಬ ಏನು ಮಾಡಿದ ಯಾರ್ಯಾರಿಗೆ ಕೊಡ್ತಾನಲ್ಲ ಕೇಳಲಿಲ್ಲ ಸಾಲನ. ಅವು ಹತ್ತವ ಅದು ಇಬ್ಬರು ಕೈ ಅಲ್ಲಿ ಖಾಲಿ ಆಯ್ತು. ನಮ್ಮ ಅಣ್ಣ ಏನು ಮಾಡ್ಯಾನ ನೋಡ್ಬೇಕು ಅಂಥೇಳಿ 3 ಮಂದಿ 3 ಊರಾಗಿದ್ದರು ಬಂದ್ರಲ್ಲಿ. ಅವನದು ವೈಭವ ನೋಡ್ಬೇಕ್ರಿ ಅಣ್ಣಂದು. ಎಂಥ ವೈಭವಪ್ಪ ಏನೋ ಅಂದರು. ಬರ್ರಿ ಒಳಗೆ ಕರ್ಕೊಂಡ ಮಾಡಿದ. ಕಾಲ ಮತ್ತು ತೊಗೊಂಡ್ರು ಪ್ರಸಾದ ಮಾಡಿದರು. ಅಣ್ಣ ಅಪ್ಪ ಹೇಳಿದ ಮಾತು ನಾವು ಪಾಲಿಸಿದೆವು ಭಿಕಾರಿಗಳಾದೆವು. ಅಪ್ಪ ಹೇಳಿದ ಮಾತು ನೀ ಏನು ಪಾಲಿಸೋದಂಗೆ ಕಾಣೋದಿಲ್ಲ ಅಂದ್ರಿ ಇವರು ಇಬ್ಬರು. ಅವ ಅಂದ ಅಪ್ಪ ಹೇಳಿದ ಮಾತು ಚಾಚೋ ತಪ್ಪದೇ ಪಾಲಿಸೇನಿ ತಮ್ಮ ಅದಕ್ಕೆ ಇಟ್ಟು ಉಕ್ಕೇರಾಕತೈತಿ ಅಂದ. ಮತ್ತು ನಮ್ದ್ಯಾಕೆ ಉಕ್ಕೇರಲಿಲ್ಲ ಅಂದವ. ಆಗಂದ್ರು ತಮ್ಮ ಹಸು ಆಗಲಾರ್ದ ಊಟ ಮಾಡಬೇಡ ಅಂಥೇಳಿ ಅಂದ್ರೆ ಅದರ ಅರ್ಥ ಏನು? ಶಿವಿ ಮಾಡ್ಕೊಂಡು ಉಣ್ಣಂದ ಅಪ್ಪ. ನಾನು ಶಿವಿ ಮಾಡ್ಕೊಂಡು ಉಣ್ತಾನೆ. ಏನ ಅಂಥೇಳಿ ಕೇಳಿದರೆ ಚಂತನ ಹೊಲಕ್ಕೆ ಹೋಗ್ತಾನೆ, ದುಡಿತಾನೆ, ಅಪಾರ ಹಸು ಆಕತಿ. ಯಾವಾಗ ಕಟಕ್ ರೊಟ್ಟಿ ತಿಂದರೂ ತಿನ್ಬೇಕು ಅನ್ನೋಂಗೆ ಹಸು ಆಗಿಬಿಡ್ತೈತಿ. ಮನುಷ್ಯಾಗ ಶಿವಿ ಊಟ ಅಲ್ಲ, ಹಸು ಅದು ನಿಜವಾಗಿರ್ತಕ್ಕಂಥ ರುಚಿ. ನಮಗೆ ಗೊತ್ತಾಗಲಿಲ್ಲೋ ಮಾರಾಯ ಅಂತ. ಮತ್ತು ಊರಿಗೊಂದು ಮನೆ ಕಟ್ಟಂದಿದ್ದ ಅಪ್ಪ. ಮತ್ತು ನಾ ಕಟ್ಟಿ ಎಲ್ಲ ಹಾಳಾದ್ನಿ. ಹಂಗೆ ಅಲ್ಲದ ಸೈದಾಪುರ ಭಕ್ತರು ನಾವಲಿಗೆ ಬಂದ್ರೆ ಅವ್ರನ್ನ ಕರ್ಕೊಂಡು ಮಾಡ್ಕೊಂಡು ಬರ್ರಿ ಆತ್ಮೀಯತೆಯಿಂದ ಕರ್ಕೊಂಡು ಅವ್ರಿಗೆ ನಾಷ್ಟ ಮಾಡಿಸ್ಲಿ, ಊಟ ಮಾಡಿಸ್ಲಿ, ಮಾಡಿಸಿ ಅವ್ರನ್ನ ಬೀಳ್ಕೊಡ್ತೀವಲ್ಲ. ಅವರು ಅಲ್ಲಿದನ ಸೈದಾಪುರಕ್ಕೆ ಹೋದ್ರೆ ಅವ್ರು ನಮ್ಮನ್ನು ಊರಾಗ ಮನ್ಯಾನವ್ರಕ್ಕಿಂತ ಹೆಚ್ಚು ನೋಡ್ಯಾರು, ಭಾಳ ಚಲೋಪ್ಪ ಮಂದಿ, ಬಾಯಪ್ಪ ಕರ್ಕೊಂಡು ಹೋಗಿ ಅವರು ಉಪಚಾರ ಮಾಡ್ತಾರೆ. ಹಿಂಗೆ ಊರಿಗೊಬ್ಬ ಒಳ್ಳೆಯ ಗೆಳೆಯನ್ನ ಗೆಳತನ ಮಾಡೀನಿ. ಊರಿಗೊಂದು ಮನೆ ಆಗ್ಯಾವ ನನಗಂದ ನಾವು. ನೋಡ್ರಿ ಅಂಥ ಮಜಾ ಐತಿ. ಆಮೇಲೆ ಮತ್ತು ಕೊಟ್ಟದ್ದು ಕೇಳಬೇಡ ಅನ್ನಲ್ಲ ಅಪ್ಪ. ನಾವು ಒತ್ತಿ ಇಟ್ಕೊಳ್ಳಲ್ದ ಏನು ಕೊಟ್ಟೇ ಇಲ್ಲ ನಾವು. ಸಾಲ ಒಯ್ತಾರೆ ಏನಾರು ಒತ್ತಿ ಇಡ್ಬೇಕಲ್ಲಿ. 1000 ರೂಪಾಯಿ ಸಾಲ ಹೋದ್ರಂದ್ರೆ 2000 ರೂಪಾಯಿ ವಸ್ತು ಒತ್ತಿ ಇಟ್ಕೊಂಡಿರ್ತೀನು. ಸರಳ ಹೇಳಾರ್ದ ಆ ಟೈಮ್ಗೆ ತಂದು ಓದ್ಬಿಡ್ತಾರೆ ಅವರು. ನಮಗೇನು ಗೊತ್ತು ಮಾರಾಯ ಅಂದವು. ಹೀಗೆ ಸಾವುಕಾರ ಗುಳಿಗೆ ತೊಗೊಳ್ಳಾರ್ದನ ಏನು 4 ರೊಟ್ಟಿ ತಿಂದಿದ್ದು ಅಲ್ಲೇ ಹೊಳ್ಳಿದ. 1 ತಾಸು 1.5 ತಾಸಿಗೆ ಪಕ್ಕನ ಎಚ್ಚರ ಆದ ಕೊಡಲಿ ಮತ್ತು ತಾಯಿ ತಂದ ಕಾಪಿನೋ ಏನೋ ಕೊಟ್ಟಳು. ಕುಡ್ದ. ತಡಿಲಿಲ್ಲ ರೀ ಸಾವುಕಾರಕ್ಕೆ ತಡಿಲಿಲ್ಲ. ತಮ್ಮ ನಿನ್ನೆ ನಮ್ಮ ಮನೆಗೆ ನೀ ಬಂದಾಗ ನಡಗಂಬದ ಕಿಮ್ಮತ್ತು ಇಲ್ಲ ಅಂತ ಹೇಳಿದಿ. ನಾ ಎಲ್ಲ ನೋಡೀನಿ ಆ ಕಂಬ ಎಲ್ಲಿ ಐತಿ ಅಂದ. ಯಪ್ಪ ನೀವು ಕಟ್ಟಿಗೆ ಕಂಬ ಹುಡುಕ್ಯಾಡಕ್ಕೆ ಹತ್ತೀರೇನ? ನಾವು ಸಾವುಕಾರಿಗೆ ಕಟ್ಟಿಗೆ ಕಂಬ ಹುಡುಕ್ಯಾಡೋದು ಅಲ್ರಿ. ನಾನು ನಡಗಂಬ ಯಾವುದೈತಿ ಗೊತ್ತೈತೇನೆ? ಅಂತಲೇ ನಿಮ್ಗೆ ನೀರು ಕೊಟ್ಟಿತು, ಹಾಲು ಕೊಟ್ಟಿತು, ಪುಂಡಿ ಪಲ್ಯ ಬೆಣ್ಣೆ ತುಪ್ಪ ಹಚ್ಚಿ ರೊಟ್ಟಿ ಕೊಟ್ಟಿತು, ತನ್ನ ನೀರು ಕೊಟ್ಟಿತು, ಮಲ್ಕೊಂಡೆ ಅದು ಕೊಡ್ಲಿ ಕಾಪಿ ಕೊಟ್ಟಿತು. ಅದ ಓಡಾಡಿ ಮಾಡ್ತೈತಿಲ್ರಿ ಒಳಗೆ ಅಡುಗೆ ಮನ್ಯಾಕ. ಅದ ನನ್ನ ನಡಗಂಬ್ರಿ ಅಂದವ. ನೋಡಿ ಅದ ನನ್ನ ನಡಗಂಬ. ನೀವು ಕೋಟಿ ಹಾಕಿ ಮನೆ ಕಟ್ಸಿರ್ಬೋದು ರೀ. ಆ ಮನ್ಯಾಗ ಪಕ್ಕಾ ಕಂಬ ಯಾವುದಂದ್ರೆ ಅವುಗಳ ಮೇಳ ಐತೆ ನೋಡಿ, ಇದೇ ಪಕ್ಕಾ ಕಂಬ ಆ ಮನ್ಯಾಗ.
ಆ ನಡಗಂಬ ಒಳ್ಳೆಯದಾಗಿ ನೀವು ಇಟ್ರಿ ಅಂಥೇಳಿ ಅಂದ್ರೆ ಅದಕ್ಕೆ ಹಿರಿಯರು ಏನು ಮಾಡ್ಯಾರ ಅಂದ್ರೆ ಆ ಕಂಬಕ್ಕೆ ಲಕ್ಷ್ಮಿ ಅಂತ ಹೆಸರಿಟ್ಟಾರ. ಯಾವುದೋ ಮನೆಯೊಳಗೆ ಒಂದು ಜಾಗದಾಗ ಲಕ್ಷ್ಮೀ ಕಂಬ ಆತಾರೆ. ಯಾಕಂದ್ರೆ ನಡಗಂಬನ ಈಕಿನ ಲಕ್ಷ್ಮಿ, ಎತ್ತಾಯಿನ ಲಕ್ಷ್ಮಿ. ಈ ರೀತಿಯಾಗಿ ಹೀಗೆ ಶಿವಲಿಂಗೇಶ್ವರಿ ಹೇಳ್ತಾರಪ್ಪ, ಸಂಚಾರಕ್ಕೆ ನಾ ಎಲ್ಲ ಬರ್ತಾನೆ, ನೀವೆಲ್ಲ ಕರಿತೀರಿ, ನಿಮ್ಮ ಅಹವಾಲು ಸ್ವೀಕರಿಸಿ ನಾನು ಬರ್ತನೋ. ಮಠವನ್ನು ನೋಡಿಕೊಳ್ಳತಕ್ಕಂಥ ಯೋಗ್ಯ ಸೇವಕರು ಇಲ್ಲಿ ಬಂದರೆ ಅವರಿಗೆಲ್ಲ ಒಪ್ಪಿಸಿ ನಾ ಬರ್ತನೋ ಅಂತ ಹೇಳ್ಕೊಂಡು ಶಿವಲಿಂಗೇಶ್ವರಿ ಹೇಳ್ತಾರೆ. ಆವಾಗ ಅಷ್ಟರೊಳಗೆ ನಾನು ನಿನ್ನ ಕೇಳಿದ್ರಲ್ಲ, ಏನು ಎನ್ನುತ್ತ ಭಕ್ತರು ವಿನೂತಿಸು ಮೀರ ಲನಿತರೊಳು ಗೊಬ್ಬೂರ ಗೌಡರೊಳಜ್ಜನಿತೆ ಸದ್ಗುಣ ವನಿತೆ ಪರಮ ಪುನೀತೆ ಮಳ್ಳಮ್ಮ ಎನ್ನುವ ಕಾಮಿನಿ ತನು ಸುಧಾಮನಿ ಮನದಿ ಯೋಚಿಸಿ ತನುವಿದ ಸ್ಥಿರ ತನಗೆ ನೆಲೆ ಯಾವ ಪರಿಭವ ನೀವುವೆನುತ. ಗಬ್ಬೂರು ಅನ್ನತಕ್ಕಂಥ ಊರಿನ ದೊಡ್ಡ ಗೌಡರು, ಅವರಿಗೆ ಅಪರೂಪವಾಗಿರ್ತಕ್ಕಂಥ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿದಳು. ಒಳ್ಳೆಯ ಸಂಸ್ಕಾರದೊಳಗೆ ಬೆಳೆದಂಥ ಹೆಣ್ಣು ಮಗಳ ಲಕ್ಷ್ಯ ಕಡೆ ಹೋಯ್ತು ಅಂದ್ರೆ ವೈರಾಗ್ಯದ ಕಡೆ ಹೋಗ್ಬಿಟ್ಟು, ವೈರಾಗ್ಯದ ಕಡೆ ಹೋಯ್ತು. ಮಗಳು ಬೆಳೆದಂಗೆ ಅವ್ವ ನಿನಗೊಂದು ವರ ಹುಡುಕಾಡ್ತೀವಿ, ನೀನು ಮದುವೆ ಮಾಡ್ತೀವಿ, ಹಂಗೆ ಹಿಂಗೆ ಹೇಳಿದ್ರೆ ಆಕೆಂದಳು, ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಶಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಂತಯ್ಯ. ಇದನೆಚ್ಚಿ ಕೆಡೆದವರು ಶಿರಿ ಎಂಬುದು ನೀನು ಮರೆಯದೆ ಪೂಜಿಸು ಕೂಡಲ ಸಂಗಮ ದೇವನ ಅಂತ ಬಸವಣ್ಣವ್ರು ಹೇಳ್ತಾರೋ. ಸಂಸಾರ ಎಷ್ಟು ಅತ್ಯಂತ ಹೇಳಕ್ಕೆ, ಸಂಸಾರ ಶಿರದುದ್ದವೆ, ಸಂಸಾರ ಉರದುದ್ದವೆ, ಇದನ್ನು ಅಳಿಲಕ್ಕನ ಬಂದಿಲ್ಲ ಈ ಸಂಸಾರ. ಹೆಂಗೆ ಬೇಡ, ಈ ಸಂಸಾರ ಜಂಜಾಟದೊಳಗನ ಬೇಡ ಅಂತ ಮನುಷ್ಯನೊಳಗೆ ವಿಚಾರ ಮಾಡಿದರು. ಅಕ್ಕ ಮಹಾದೇವಿಯ ಹಾಗೆ ವೈರಾಗ್ಯ ಬಂದುಬಿಟ್ರಿ. ಮಹಾದೇವಿ ಅಕ್ಕ ಕೌಶಿಕನ ಅರಮನೆಯನ್ನು ತೊರೆದ ವೈರಾಗ್ಯ ಶಾಲೆ ಕಲ್ಯಾಣದ ಕಡೆ ಹೊಂಟರು. ವ್ಯವಸ್ಥಳಾಗಿ ಹೊಡಿರ್ತಕ್ಕಂತಹದ್ದನ್ನು ನೋಡಿ ಗೆಳತಿಯರು ಓಡಿ ಬಂದು ಮನ್ಯಾಗ ಹೇಳ್ತಾರೆ, ನಿಮ್ಮ ಮಗಳು ವ್ಯವಸ್ಥಳಾಗಿ ಹೊಂಟಾಳು. ಆವಾಗ ಓಡಿ ಬಂದರು ತಾಯಿ ತಂದೆಗಳು, ಗೆಳತಿಯರು ಕೂಡಿ ಯವ್ವ ಮಹಾದೇವಿ ಹಿಂಗ್ಯಾಕೆ, ಈ ರೂಪ ಯಾಕೆ ನಿನಗೆ, ಬೇಡ ನಡಿ ಮನೆಗೆ ಹೋಗು, ನಡಿ ನಿನಗೊಂದು ಅರಮನೆ ಅಂತ ಮನೆ ಕಟ್ಟಿಸ್ಕೊಡ್ತೀವಿ. ಮಹಾದೇವಿ ಯಾಕೆ ಹೇಳ್ತಾಳು, ಅದು ಅರಮನೆನ ಪೂರ್ಣ ಮನೆಯಾಗ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ರಾಜ ಕಟ್ಸ್ಯಾನಂದ್ರು ಅದಕ್ಕೆ ಅರಮನೆ ಅಂತಾರಂದ್ರೆ ಅರ್ಧ ಮನೆನ, ಅದು ಪೂರ ಮನೆ ಅಲ್ಲ. ಅದಕ್ಕಾಗಿ ಅರಮನೆಯ ಒಂದು ಹಂಗು ತೊರೆದು ನಾನು ಪೂರ್ಣ ಮನೆಗೆ ಕಡೆ ನಡೆದನೇವ, ನಾ ಬರುವುದಿಲ್ಲ ಅಂದರು. ಆವಾಗ ಆ ಊರ ಹೆಸರು ಮೊದಲು ಉಡುಗಣಿ ಅಂತಿತ್ತು. ಉಡುಗಣಿ ತಾಯಿ ಒಂದು ಸೀರೆ ತಂದಾಳ, ತಂಗಿ ತಡಿ ಇದನ್ನು ಉಡು ತಡಿ ಉಡುತಡಿ ಅಂಥೇಳಿ ಅಂದಾಗ ಆ ಊರಿಗೆ ಉಡುತಡಿ ಅಂತ ಹೆಸರು ಬತ್ರಿ. ಉಡುತಡಿ ಅಂತ ಇಲ್ಲೇ ಬರಿತಮ್ಮ ಮುಂದರೆ. ಆವಾಗ ಗೆಳತಿಯರಂತಾರೆ, ಅಲ್ಲ ನಮ್ಮನ್ನೆಲ್ಲ ಬಿಟ್ಟು ನಡೆದು ಹೋಗಬೇಡ, ನಾವು ನಿನಗೆ ಜೋಡಿಯಾಗಿರ್ತೀವಿ, ಬಾ ಅಂತೇಳಿ ತಿಳ್ಕೊಂಡು ಅಂದಾಗ ಎಂಥದೊಂದು ಮುತ್ತಿನಂಥ ಮಾತು ಹೇಳ್ತಾಳೆ ರೀ ಮಹಾದೇವಿ ಅಕ್ಕ. ವೈರಾಗ್ಯ ತಾಳಿ ಹೋಗತಕ್ಕಂಥ ಸಂದರ್ಭದೊಳಗೆ ಹೇಳ್ತಾಳೆ ಮಹಾದೇವಿ ಅಕ್ಕ, ಗಿರಿಯಲ್ಲದೆ ಹುಲ್ಲು ಮೊರಡೆಯಲ್ಲ ಆಡುವುದೇ ನವಿಲು, ಗಿರಿಯಲ್ಲದೆ ಹುಲ್ಲು ಮೊರಡೆಯಲ್ಲ ಆಡುವುದೇ ನವಿಲು. ನೋಡಿ ಎಂಥ ಚಂದ ಹೇಳ್ತಾಳೆ. ಕೊಳನಲ್ಲದೆ ಕಿರಿವಳ್ಳ ಕೆಳಿಸುವುದೇ ಹಂಸೆ, ಮಾಮರ ತಳಿತಲ್ಲದೆ ಸ್ವರಗೈಯುವುದೇ ಕೋಗಿಲೆ, ಎನ್ನ ದೇವ ಚನ್ನಮಲ್ಲಿಕಾರ್ಜುನನಲ್ಲದೆ ಅನ್ಯ ವಿಷಯ ಕೇಳಿಸುವುದೇ ಎನ್ನ ಮನ ಕೇಳಿರೆ ಕೆಳದಿಯರಿರ. ಎಲೆ ಗೆಳತಿಯರ ಕೇಳ್ರಿ, ದೊಡ್ಡ ಗಿರಿ ಒಳಗೆ ಕಾರ್ಮೋಡಗಳು ಕವ್ಕೊಂಡು ಬರಬೇಕು, ಗುಡುಗು ಸಿಡಿಲು ಸಪ್ಪಳ ಮಾಡಬೇಕು. ಆ ಅರಣ್ಯದೊಳಗಿರ್ತಕ್ಕಂತಹ ಒಂದು ನವಿಲು ಆ ಎಲ್ಲ ಶಬ್ದವನ್ನು ಕೇಳಿ ಗರಿ ತೆಗೆದು ಆಡ್ತೈತಿ. ಆ ನವಿಲು ಬಂದು ಎಲ್ಲರೇ ಮಡ್ಯಾಗ ಆಡ್ತೈತೆ ನಂತಳಾಕಿ, ಮರಡಿಯೊಳಗೆ ಆಡ್ತೈತೆ. ಹುಲ್ಲು ಮರಡಿಯಲ್ಲಿ ಆಡುವುದೇ ನವಿಲು, ಕೊಳನಲ್ಲದೆ ಕಿರಿವೆಳ್ಳ ಕೆಳಿಸುವುದೇ ಹಂಸೆ. ಕೊಳದೊಳಗೆ ವಿಶಾಲವಾದ ಕೆರೆ, ಕಮಲದ ಹೂಗಳು, ನಾನಾ ಥರದ ಹೂಗಿಡಗಳು, ಅಲ್ಲೇ ಹಂಸ ಆನಂದದೊಳಗೆ ಆಡ್ತಕ್ಕಂಥದ್ದನ್ನು ಬಂದು ಎಲ್ಲರೇ ಬಚ್ಚಲು ಮೊರೆಯಾಗ ಆಡ್ತೈತೆ ಅನ್ನೋದು ಕೇಳ್ತಾಳೆ. ಬಚ್ಚಲು ನೀರಿನಾಗ ಆಡ್ತೈತೆ ಸಾಧ್ಯ ಇಲ್ಲ. ಕೊಳನಲ್ಲದೆ ಕಿರಿವೆಳ್ಳ ಕೆಳಿಸುವುದೇ ಹಂಸೆ,
ಮಾಮರ ತಳಿತಲ್ಲದೆ ಸೊರಗೈಯುವುದೇ ಕೋಗಿಲೆ. ಮಾವು ಚಿಗುರಿರಬೇಕು. ಚೈತ್ರ ಮಾಸದೊಳಗೆ ಮಾವು ಚಿಗುರಿರ್ತೈತಿ. ಆ ಯಾವ ಮಾವಿನ ನೆರಳಲ್ಲಿ ಕೂತ್ಕೊಂಡು ಪಂಚಮ ಸ್ವರದಿಂದ ಕುಹು 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 ಅಂತಕ್ಕಂಥ ಕೋಗಿಲೆ ಒಣ ಜಾಲಿ ಮರದ ಕೂತು ಹಾಡ್ತೈತೆ ಅನ್ನಂತ ಕೇಳ್ತಾರೆ. ಎನ್ನ ದೇವ ಚನ್ನಮಲ್ಲಿಕಾರ್ಜುನನಲ್ಲದೆ, ನಾನು ಆರಾಧ್ಯ ದೈವವಾಗಿರ್ತಕ್ಕಂಥ ಚನ್ನಮಲ್ಲಿಕಾರ್ಜುನ ದೇವನ ಬಿಟ್ಟ ಅನ್ಯ ವಿಷಯ ಕೇಳಿಸುವುದೇ ಎನ್ನ ಮನ ಕೇಳಿರೆ ಕೆಳದೆ ಏರಿರ. ಯಾವ ವಿಷಯಗಳಿಗೂ ನಾನು ಒಳಗಾಗುವುದಿಲ್ಲ. ನನ್ನ ದೇವ ಚನ್ನಮಲ್ಲಿಕಾರ್ಜುನನ ತೋರಿಕೊಡ್ತಕ್ಕಂತಹ ಒಂದು ಮಹಾಮಣಿ ಇದೆ, ಅದು ಪೂರ್ಣಮಣಿ ಇದೆ, ಅದು ಬಸವನ ಕಲ್ಯಾಣದ ಮಹಾಮಣಿ. ಅಲ್ಲಿ ಹೋಗ್ತನು, ನನಗೆ ಚನ್ನಮಲ್ಲಿಕಾರ್ಜುನನ ದರ್ಶನ ಮಾಡ್ತಕ್ಕಂಥ ಗುರು ಅದನ್ನು ಅಲ್ಲಿ ಹೋಗ್ತನು ಅಂದರು. ಹೇಗೋ ಹಾಗೆ ಇಲ್ಲಿ ಗಬ್ಬೂರ ಗೌಡರ ಮಗಳು ಮಳ್ಳಮ್ಮ ಅಂತ ತಿಳ್ಕೊಂಡು ಸಂಸಾರ ಮಾಡು ಅಮ್ಮ, ನೀನು ಲಗ್ನ ಮಾಡ್ತೀವಿ, ಚಲೋ ವರ್ಣ ತೆಗೆದು ಮಾಡ್ತೀವಿ ಅಂಥೇಳಿ ಅಂದ್ರೆ ಹ್ಞೂ ಹ್ಞೂ ಅಂತಾಳೆ. ಗೆಳತಿಯರನ್ನ ಹೋಗೋರು ಬರೋರನ್ನ ಕೇಳ್ತಾಳೆ. ಇಲ್ಲೇ ಈ ಜನ್ಮವನ್ನು ಪಾವನ ಮಾಡ್ತಕ್ಕಂಥ ಸದ್ಗುರು ಯಾರದಾರು? ಗುರುವನ್ನು ಶೋಧಿಸ್ಬೇಕ್ರಿ. ನೀರು ಸೋಸಿ ಕುಡಿಬೇಕತ್ತ, ಗುರುವಿನ ಶೋಧಿಸಿ ಮಾಡ್ಕೋಬೇಕತ್ತ. ದಡಗ್ನ ಹೋಗಿ ಬೀಳಂಗಿಲ್ಲ. ಅವ್ರ ಆಡಂಬರ ನೋಡಿ, ವೇಷ ನೋಡಿ, ಅವ್ರು ಇರ್ತಕ್ಕಂಥದ್ದನ್ನು ನೋಡಿ ಗುರು ಇರ್ಬೇಕು ಅನ್ನುವಂಗಿಲ್ಲ. ನಿನ್ನ ಹೇಳ್ಯಾರಲ್ಲ ಶಿವಲಿಂಗೇಶ್ವರರು, 8 ಲಕ್ಷಣಗಳಿಂದ ಕೂಡಿರ್ತಕ್ಕಂಥವನೇ ಗುರು. ಆವಾಗ ಯಾರದಾರು ಅಂತ ಜನರನ್ನು ವಿಚಾರ ಮಾಡ್ತಿದ್ದಳು. ಆವಾಗ ಒಬ್ಬ ಹೆಣ್ಮಗಳು ಹೇಳ್ತಾಳೆ, ಅಮ್ಮ ಅಲ್ಲೇ ಇಲ್ಲೇ ನೀವು ಹೋಗಬೇಡ, ನಿಜವಾಗಿರ್ತಕ್ಕಂಥ ಶಿವನ ಸ್ವರೂಪಿಯಾಗಿರ್ತಕ್ಕಂಥ ಒಬ್ಬ ಮಹಾತ್ಮದಾನ, ನೀ ಅಲ್ಲಿ ಹೋದ್ರೆ ನಿನಗೆ ಸದ್ಗತಿ ಸಿಗ್ತೈತಿ, ಇಲ್ದ್ರೆ ಇಲ್ಲ. ಯಾರು ಹೇಳ್ಯವ್ವ ಅಂತಾಳಕ್ಕೆ. ಆವಾಗ ಅವ್ರು ಹೇಳ್ತಾರು, ಸಾವಧಾನದಿ ಸತ್ಯರೊಡರ್ತನ ಓವಿ ಕೇಳುತ್ತಲವರು ತಿಳಿಯುತ್ತಾ ದಾವಿಪ ಮನವಸ್ತಿಸುವ ಕೋವಿದ ತತ್ವವನ್ನು ಭಾವಿಸುವುದರಿಂದಾಗಿ ಭುವನಿಧಿ ದಾವಣೆನ್ನುತ್ತಲ ಅವರೊಳಗೆ ದೇವ ಶಿವಲಿಂಗೇಶ ನೋರ್ವಣೆ ಭವಕ್ಕೆ ವಿಸರ್ಜನು. ಹೆಣ್ಮಗ ಹೇಳ್ತಾರೋ, ತಂಗಿ ಆ ಕಡೆ ಈ ಕಡೆ ಹೋಗಬೇಡ, ಘಾಸಿ ಆಗಬೇಡ. ಪ್ರತಿ ಕೈಲಾಸವನ್ನೇ ಭೂಮಿಗೆ ತಂದಾರ, ಪ್ರತಿ ಕೈಲಾಸವನ್ನೇ ಭೂಮಿಗೆ ತಂದಾರ. ಭಕ್ತರಿಗೆ ಕಾಮಧೇನು ಕಲ್ಪವೃಕ್ಷಕ್ಕಿಂತಲೂ ಹೆಚ್ಚಿನ ಫಲ ಕೊಡ್ತಕ್ಕಂಥವ್ರದಾರ. ಕಾಮಧೇನು ಕಲ್ಪವೃಕ್ಷ ಸಮೀಪದೊಳಗಿದ್ದಾಗ ಕೆಲಸ ಕೊಡ್ತಾವೆ, ದೂರ ಇದ್ದಾಗ ಕೊಡೋಂಗಿಲ್ಲ. ಆದರೆ ಇವರು ಹಾಗಲ್ಲ, ನೆನೆಸಿದಲ್ಲಿ ಎಲ್ಲಿ ನೆನೆಸ್ತೀವೋ ಅಲ್ಲೇ ಕಾಮಧೇನುವಂತೆ ನಮಗೆ ಆಶೀರ್ವಾದ ಕೊಡ್ತಾರವ್ವ. ಅಂಥ ಮಹಾಪುರುಷ ಕಲಿಯುಗದಲ್ಲಿ ಭೂಮಿ ಮೇಲೆ ಕೈಲಾಸ ಸ್ಥಾಪನೆಯನ್ನು ಮಾಡಿದ್ದಾನೆ. ಆ ಮಹಾಪುರುಷನಲ್ಲದೆ ಮತ್ತೊಬ್ಬರು ಯಾರೂ ಸಾಧ್ಯ ಇಲ್ಲ ಅಮ್ಮ. ಆತನೇ ದೇವ ಶಿವಲಿಂಗೇಶ್ವರ ಅಂತ ತಿಳ್ಕೊಂಡು ಆ ಹೆಣ್ಮಗಳಿಗೆ ಗಬ್ಬೂರ ಗೌಡರ ಮಗಳಿಗೆ ಹೇಳ್ತಾರೆ, ಶಿವಲಿಂಗೇಶ್ವರನಲ್ಲದೆ ಮತ್ತಾರು ಸಾಧ್ಯ ಇಲ್ಲ ತಾಯಿ, ಹೋಗು. ಶಿವಲಿಂಗೇಶ್ವರನ ಬಹಳ ಅಪರೂಪ. ಇಂತಹ ಜನ ಹುಟ್ಟೋದು ಭಾಳ ಅಪರೂಪ. ಎಲ್ಲರೂ ಯಾವಾಗ ದೊಡ್ಡವರು ಆದೀವೋ, ಯಾವಾಗ ಲಗ್ನ ಆದೀತೋ, ಯಾವಾಗ ಮದುವೆ ಆದೀವೋ ಅಂಥೇಳಿ ಚಿಂತಿರ್ತೈತಿ ರೀ. ಗುಂಡ ಹೊಲಕ್ಕೆ ಹೋಗಿ ಕೆಲಸ ಮಾಡಿ ನೀರು ಹಾಯಿಸಿ ಎಮ್ಮೆ ಹಿಂಡ್ಕೊಂಡು ಬರವ ಅಗಶ್ಯಾಗ ಬಂದ. ಅವನ ದೋಸ್ತೊಬ್ಬ ಒಂದು ಹುಡುಗನ ಎತ್ಕೊಂಡು ಇದ್ರಿಗೆ ಬಂದ. ಹೆಂಗೋ ಅಂದವು, ಅಲ್ಲ ನಾನು ನೀನು ವಾರಿಗಿನ ಇಬ್ಬರು ಕೂಡ ಶಾಲೆಗೆ ಹೋಗಿದ್ದೀವಿ, ಇಬ್ಬರು ಕೂಡ ಆಡೇದೀವು, ಮತ್ತು ಇದು ಯಾರು ಹುಡುಗ ಅಂದ. ಮಗ ನಾವು ಆದ ವರ್ಷ ಬಂದು ಎದುವರೆ ಬುಂದೆ ತಿಂದು ಬಂದದ್ದು ಗೊತ್ತಾಗೋದಿಲ್ಲ ಅಂದವು. ಮದುವೆಯಾಗ ಬುಂದೆ ತಿಂದು ಬಂದು ಎದುವರೆ ನಂದ 5 ಮಂದಿ ಮಕ್ಕಳು ಯಾಕೆ ಎತ್ಕೊಂಡು ಬರ್ರಿ, ಎಲ್ಲ ನೀನು ಮದುವೆ ಆಗೋವಾಗ ಅದು ಗೊತ್ತಿಲ್ಲ ಮರ್ತಾನೆ ಅಂದ. ಹಂಗೆ ಮಾಡ್ತಾರೆ. ಈಗಿನ ಹಿರಿಯಾರತ್ತ ನೀವು, ನಿಮಗೆ ಬತ್ರಿ. ಈಗಿನ ಮನ್ಯಾಗಿನ ಹಿರಿಯಾರು ಹಂಗೆ ಮಾಡ್ತಾರನ. ಮತ್ತು ಏನು ಮಾಡಿದ್ ನೀನು ಅಂದ. ಸ್ಟ್ರೈಕ್ ಮಾಡೀನಿ ಅಂದವು. ಸ್ಟ್ರೈಕ್ ಅಂದ್ರೆ ಹೆಂಗು ಅಂದವ. ಸ್ಟ್ರೈಕ್ ಅಂದ್ರೆ ಏನು ಮಾಡೋದು ನನಗೆ ಗೊತ್ತೇ ಇಲ್ಲ ಅಂದ. ಈಗ ನಿನಗೆ ಹೊಲಕ್ಕೆ ತ್ವಾಟಕ್ಕೆ ಹೋಗತ್ತೆ ನಿಮ್ಮ ಮನ್ಯಾಗ ಹೇಳ್ತಾರಪ್ಪ, ನೀ ಏನೈತಿ ಅಂದವ ದೋಸ್ತ. ನಾವು ಹ್ಞೂ ಅತ್ತನು ಅಂದ. ಅದನ್ನೇ ಇನ್ನೊಮ್ಮೆ ಅಂದವ. ನೀನು ಹ್ಞೂ ಅತ್ತಿಲ್ಲ, ಅದನ್ನೇ ಇನ್ನೊಮ್ಮೆ ಅಂದವ. ಹೆಂಗೆ ನಿನಗೆ ತ್ವಾಟ ಹೋಗಂದ್ರು ನೀ ಹ್ಞೂ ಅಂದ್ರೆ ಕಬಲದಿ ಅಂತ ತಿಳ್ಕೊತಾರ. ಹ್ಞೂ ಹ್ಞೂ ಅನ್ನ ನೋಡೋಕ್ಕೆತ್ತ ಸ್ಟ್ರೈಕ್ ಎಂಥದಾಕೈತಿ. ಹ್ಞೂ ಅತ್ತು ಆಮೇಲೆ ಹ್ಞೂ ಹ್ಞೂ ಅನ್ನ ನೋಡೋಕ್ಕೆತ್ತ ಎಲ್ಲ ಮಜಾ ಐತ್ಲಿ ಸ್ಟ್ರೈಕ್ ಅಂದು ಮನೆಗೆ ಹೋದ. ಹಾಲಿನ ಕಿಟ್ಲಿ ಇಟ್ಟ. ಅವರು ರೊಟ್ಟಿ ಮಾಡಾಕತ್ತಿದ್ದಳು. ಯವ್ವ ಹಾಲಿನ ಕಿಟ್ಲಿ ಇಟ್ಟನೆ ಅಂದ. ಯಪ್ಪ ನಿಮ್ಮ ಅಪ್ಪ ಎಲ್ಲೋ ಹೊರಗೆ ಹೋಗ್ಯಾನು, ಹಾಲು ಹಾಕಿ ಬಾ ಜಳಕ ಮಾಡು, ನ್ಯಾರಿ ಮಾಡಿ ತೋಟಕ್ಕೆ ಹೋಗ್ಬೇಕತ್ತ ಅಂದಳ್ರಿ ಈಕೆ.
ನೀವು ಸ್ಟ್ರೈಕ ಹೊಡಿದ್ಲ ಹ್ಞೂ ಹ್ಞೂ ಅಂದವು. ಚಾಲೋ ಆತ್ರಿ ಸ್ಟ್ರೈಕ್. ಇಲ್ಲಿ ಹಿಂಗ್ಯಾಕೈತಿ, ಇಲ್ಲಿ ಬಿಡು ಬ್ಯಾಡ ಬಿಡು, ಹಂಗೆ ಜಳಕ ಮಾಡು, ರೊಟ್ಟಿ ತಿನ್ನು, ಹೋಗು ಅಂದವು. ಹ್ಞೂ ಹ್ಞೂ ಅಂದ. ಹೊರಗೆ ಬಂದ. ಮತ್ತು ಹಂಗೆ ಯಾಕೆ ಹೋಗಿ ಬಂದೇರಿ ಬಾ ಅಂದಳು. ಹ್ಞೂ ಹ್ಞೂ ಅಂದ. ಹೋಗಿ ಬೆಡ್ರೂಮ್ನ್ಯಾಗ ಮಕ್ಕೊಂಡು ಬಿಟ್ಟು ಕೌದಿ ಹೊತ್ಕೊಂಡ. ಅಪ್ಪ ಬಂದು ಹೊರಗಿಂದ, ಎಲ್ಲಿಗೇನು ಗುಂಡ ಅಂದವು. ಏನೋ ರೀ ಹಾಲು ಕಿಟ್ಲಿ ತಂದಿಟ್ಟ, ಜಳಕ ಮಾಡು, ನೇರಿ ಮಾಡು, ತೋಟಕ್ಕೆ ಹೋಗನ್ನಿ. ಹ್ಞೂ ಹ್ಞೂ ಅಂದ. ಏನಂದ ನೀವು ಗಂಡ? ಹ್ಞೂ ಹ್ಞೂ ಅಂದ. ಸ್ಟ್ರೈಕ್ ಹೊಡ್ಯಾನಳ ಅಂದವ. ಯಾಕಂದ್ರೆ ತಾನು ಅದನ್ನು ಮಾಡಿ ಬಂದಿದ್ದ, ನೆನಪಾತು. ಏನು ಸ್ಟ್ರೈಕ್ ರೀ ಅಂದಳ. ಇಲ್ಲಳ ಅಲ್ಲೇನೇನೋ ಆಗೈತೆ, ಎಲ್ಲ ಸ್ಟ್ರೈಕ್ ಕೂತಾರೋ, ಅದು ಗೊಂಗಣ್ಯಾಗ ಮನೆ ಸ್ಟ್ರೈಕ್ ಅನ್ನೇಳ ಅಂದು ಹೆಂತಿಗೂ ತಿಳಿಗುಡ್ಲಿಲ್ಲ. ನಾನು ಹಾಲು ಹಾಕಿಕೊಡೋದು ಬರ್ತೀನೋ, ಎಲ್ಲ ಮಾಡ್ತೀನೋ. ಇದು ಇನ್ನೊಂದು ಮಾತು ಮರ್ತಾನೆ ನಾನು ಅಂದ ಹೆಂತಿಗೆ, ನೀವು ಮಲ್ಕೊಂಡಿದ್ದಲ್ಲಿ ನೀವು ಸಲಾಯಿನ ತಯಾರು ಮಾಡ್ಬೇಕು. ಅವಾಗ ಏನು ರೀ ಅಂದಳು. ನಿನ್ನೆ ಮೂಡ್ಲಿಗೆ ಶಾಂತಿಗೆ ಹೋಗಿನಿ, ನಿಮ್ಮ ಅಣ್ಣ ಭೇಟಿಯಾಗಿದ್ದ ಅಂದಳು. ಅವ ಅಂದ ಹೆಂತಿಗೆ, ಅಣ್ಣ ಭೇಟಿಯಾಗಿದ್ರಿ ಅಂದ ಕೊನೆಗೆ ನಾ ತೆಳಗೆ ಬಿಟ್ಟು ಕಾಲು ಬಿಲ್ ಜಬ್ಕೊಂಡು ಹೇಳ್ತಾನೆ ಕೇಳಿಲ್ಲ ಅಂದ. ಏನಂದ್ರಿ ನಮ್ಮ ಅಣ್ಣಕ್ಕೇನೈತಿ ನೋಡಪ್ಪ, ಭಾಳ ದಿವಸದಿಂದ ನಿಮ್ಮ ಗುಂಡು ಓಡಾಡ್ತಿದ್ದ, ನನಗೊಂದು ಹೆಣ್ಣು ಹುಟ್ಟಿತ್ತು. ಮನೆಗೆ ಬಂದಾಗ ಏನ ಈ ಸೊಸೆನ ನನಗೆ ನೋಡ ನಮ್ಮ ಗುಂಡಗ ಮಾಡ್ಕೊಳಕ್ಕಿತ್ತ ಹೇಳಿದ್ದಳು. ನೀನು ಹೌದಳು ಮಾಮ ಅಂದಿದ್ದಿ. ಮತ್ತೀಗ ಹುಡುಗಿ ದೊಡ್ಡಕ್ಕೆ ಆಗ್ಯಾಳ, ಮಣಿತಾನ ಬರಾಕತ್ಯಾವ, ಏನು ಕಡ್ಯಾಕೆ ತೋರ್ಸುನು ಏನು ಮತ್ತು ನೀ ತಗೋತೀವೋ ಅಂತ ಕೇಳಿದ್ರಿ. ಅವ್ವ ನಮ್ಮ ಅಣ್ಣ ಹಿಂಗೆ ಕೇಳಿದ ಅಂದರೆ ಏನಿಲ್ಲ ಸುಳ್ಳ ಸಲಾಯಿನ್. ಆವಾಗ ಹ್ಞೂ ರೀ ಅಂತ. ನೀವೇನಂದ್ರಿ ಅಂದಳು. ಅನ್ನೋದೇನೈತಿ ಮತ್ತು ಅಂದು ಮಾತಾಡಿದ್ದು ಒಂದ, ಎಂದು ಮಾತಾಡಿದ್ದು ಒಂದ. ನಾ ಗುಂಡಗೆ ನಿನ್ನ ಮಗಳನ್ನ ತಗೋತಾನೆ ಅನ್ನಿ ಅನ್ಕೊಳ್ದ ಕೌದಿ ಜರದ ಮೊಳಕಾಲಿಗೆ ಬಂದಿತ್ತು ರೀ. ಅವಾಗ ಇರಲಿ ಮತ್ತು ಒಂದಿನ ಹಿರಿಯರನ್ನ ಕರ್ಕೊಂಡು ಚಲೋ ಮುಹೂರ್ತ ನೋಡ್ಕೊಂಡು ಬರ್ತನು ಅಂತ ಹೇಳಿ ಬಂದಾನಿ ಅಂದ. ಕೌದಿ ಜಾಡಿಸಿ ಹೋಗ್ತಾ ಹೋಗದ. ಯಾವ ನಾ ತೋಟಕ್ಕೆ ಹೋಗ್ಲೇನ, ಸ್ಟ್ರೈಕ ಮುಗೀತು ರೀ. ತೋಟಕ್ಕೆ ಹೋದ. ಅಲ್ಲಿ ಅಟ್ಟ ಹಾಕಿದ್ರು, ಜೋಳ ಗೊಂಜಾಳ ಕಾಯ್ಲಕ್ಕ. ಅಟ್ಟದ ಮೇಲೆ ಕೂತ, ಬುತ್ತಿ ಇಟ್ಟ, ಗೆನಿಸ್ಕೋತ ಕೂತ. ಹಿರಿಯರು ಕೂಡಿ ಹೋದಂಗೆ ಆತ, ಗಟ್ಟಿ ಮಾಡಿದಂಗೆ ಆತ, ಲಗ್ನ ನೇಮಿಸದಂಗೆ ಆತ. ಎಲ್ರಿ ಕನಸಿನಾಗ ಮರಿಬೇಡ್ರಿದನ್ನು. ಅಕ್ಷತಾನು ಬಿದ್ದು ಹೆಂಡ್ತಿನ ಕರ್ಕೊಂಡು ಬಂದ್ರೆ ಆಮೇಲೆ ಹೆಂಡ್ತಿನೂ ಹಡದಲ್ಲ. ಎಲ್ರಿ ಕನಸಿನಾಗ ಮರಿಬೇಡ್ರಿ. ಕೌದಿ ಗಂಟು ಹಾಕಿದ್ರೆ, ದಾರ ಗಂಟು ಹಾಕಿದ್ರೆ ಕೌದಿ ನಿಂದ್ರಂಗೆ ಇಲ್ಲ. ಆಮೇಲೆ ಹಡ್ದು ಕರ್ಕೊಂಡು ಬಂದ್ರೆ ತೊಟ್ಲ ಬಟ್ಲ ತಂದ್ರೆ ಹೆಂಡ್ತಿ ತಾನು ಮಗನ ಆಡಿಸ್ಕೋತ ಪಲ್ಲಂಗ ಮೇಲೆ ಕೂತಿದ್ರು. ಅಲ್ಲೇ ಆಡಿಸ್ಕೋತ ಮನ್ಕೊಂಡ. ಈಚೆ ಕಡೆ ಹೆಂಡ್ತಿನೂ ಮಣಗಿದಳು. ಅಲ್ರಿ ಇದು ಕೂಸತಿ ಇಬ್ಬರು ಇಲ್ಲಿ ಮಣಗಿದೀವು, ಇದು ದೊಡ್ಡದಾದ್ರೆ ಹೆಂಗೆ ಮಾಡೋದು? ಗಂಡ ನಾನು ಏಟು ಸರಿಯ ನಾಟು ಸರಿತ ನಾನು. ಅಲ್ರಿ ಒಂದು ವರ್ಷ 2 ವರ್ಷ ಆದಮೇಲೆ ಹೆಂಗೆ ಮಾಡೋದು? ನೀ ಇನ್ನಟ್ಟು ಸರಿಯ, ನಾ ಇನ್ನಟ್ಟು ಸರಿತೆ ನಾನು. ಅಲ್ರಿ ಸಾಲಿಗೆ ಹೋಗಾಕತ್ತಂತಲೇ ಹೆಂಗೆ ಮಾಡೋದು? ಇನ್ನೊಟ್ಟು ದೊಡ್ಡದಾಗಿರ್ತೈತ್ಲ. ನೀ ಇನ್ನಟ್ಟು ಸರಿಯ ಆಚಿಕ್ ಅವ ಈಚಕ್ಕೆ ಬಂದಾನು, ಆಚೆ ಕಡೆ ದಂಡಿಗೆ ಹೋಗ್ಯಾಳ. ಮಗ ದೊಡ್ಡದಾದಂಗೆ ಆಗೈತ್ರಿ. ಎಲ್ಲಿದೆ? ಮರಿಬೇಡ್ರಿ. ಅವ ಸರ್ಕೋತ ಅಟ್ಟದ ತುದಿಗೆ ಬಂದಿದ್ದು, ಪಲಂಗ ಮೇಲೆ ಸರ್ದಂಗೆ ಆಗೈತಿ. ಅಲ್ರಿ ಮಗ 7ನೇತ್ತು ಹೋಗಾಕತ್ತಿದ್ರಿ ಹಂಗೆ ಅಂದಳು. ನೀ ಇನ್ನಟ್ಟು ಸರಿ, ನಾ ಇನ್ನಟ್ಟು ಸರಿತು. ನಂದು ಏನು ಸರ್ದಿಲ್ಲ, ಕೆಳಗೆ ನೀರು ಬಂದು ಪಡ್ದಾಗ ಹೊಕ್ಕಿತ್ತು ರಪ್ಪ ಅಂತೇಳಿ ಶಿವ. ನಮ್ಮ ಮಗ ಹುಟ್ಟಿಲ್ಲ, ಮಗಲ ಮುರಿದು. ಇನ್ನು ಹುಟ್ಟಿದ ಮೇಲೆ ಏನೇನು ಮುರಿತಾನೋ ದೇವ್ರ. ಮದುವೆ ಅಂತೇಳಂದ್ರೆ ಇಷ್ಟು ಹುರುಪಿರ್ತೈತಿ. ಆದರೆ ಈ ತಾಯಿ ಅಪರೂಪ ಹುಟ್ಟಿದ್ದು. ಈ ತಾಯಿ ಮಳ್ಳಮ್ಮ ಅಪರೂಪ ಹುಟ್ಟಿದ್ದು. ಗೊಬ್ಬರ ಗೌಡ್ರ ಮಗಳು. ಅಮ್ಮ ಹೌದಮ್ಮ, ಸಾವಳಿಗೆ ಹೋಗು. ಶಿವಲಿಂಗೇಶ್ವರು ಅಂತೇಳಿ ಮಹಾಮಹಿಮಾ ಪುರುಷ. ಶಿವನ ಇನ್ನೊಂದು ರೂಪಣ ಶಿವಲಿಂಗೇಶ್ವರ. ಕೈಲಾಸದಲ್ಲಿ ಶಿವನ ನಾನು ನೋಡಿಲ್ಲ ಅಂತ ಹಳಳೆ ಆದರೆ ಹಳಳೆ ಮಾಡ್ಕೋಬಾರ್ದು. ಶಿವಲಿಂಗೇಶ್ವರನ ನೋಡಿದ್ದೀವಿ ಅಂದರೆ ಶಿವನನ್ನೇ ನೋಡಿದ ಹಾಗೆ. ಸಾವಳಿಗೆ ಹೋಗು, ಅಲ್ಲಿ ಹೋಗಿ ಆ ಗುರುಗಳಿಗೆ ಶರಣಾಗತಳಾಗು. ಆ ಗುರು ನಿನ್ನನ್ನು ಉದ್ಧಾರ ಮಾಡ್ತಾನೋ ಅಂಥೇಳಿ ತಿಳ್ಕೊಂಡು ಯಾವಾಗ ಹೆಣ್ಮಗಳು ಹೇಳಿದಳು, ಯಾರಿಗೆ ಹೇಳಲಿಲ್ಲ, ಕೇಳಲಿಲ್ಲ, ಏನಿಲ್ಲ. ನಸಕಿನ ಎದ್ದಕ್ಕಿನ ತನ್ನುವಷ್ಟು ಅರಿವಿ ತಗೊಂಡು ಬಗಲ ಹಿಡ್ಕೊಂಡು ಬಂದ ಬಿಟ್ಟರು.
ಬಂದು ಅಲ್ಲಿ ಶಿವಲಿಂಗೇಶ್ವರರು ದಿನಾ ಸ್ನಾನ ಮಾಡಿಕೊಂಡು ಬಂದು ಮಂಚದ ಮೇಲೆ ಕೂಡಿರ್ತಕ್ಕಂಥದ್ದು ಒಂದು ರೂಢಿ. ಕೂತಿದ್ರು, ಎಷ್ಟೋ ಭಕ್ತರು ಎಡಕ ಬಲಕ ಬಂದು ಕೂತಿದ್ರು. ಬಂದ ಹೆಣ್ಮಗಳು ಗಂಟು ತುದುಗಾಟಿಕಿಟ್ಟರು. ಬಂದಕ್ಕಿನ ಸಾಷ್ಟಾಂಗ ನಮಸ್ಕಾರ ಮಾಡಿದ್ವಿ. ಮಳಮ್ಮ ಸಾಷ್ಟಾಂಗ ನಮಸ್ಕಾರ ಮಾಡಿದ್ವಿ. ಬಾ ತಂಗಿ, ಯಾರು ನೀನು, ಯಾರು ಬಂದಾರವ? ಯಾಕಂದ್ರೆ ಈಕಿನ ಯೌವನ ಭರಿತಳಾಗಿರ್ತಕ್ಕಂಥ ಹೆಣ್ಣು ಮಗಳು 20-25 ವಯಸ್ಸಿನ ಒಳಗಿರ್ಬೇಕು. ತಂಗಿ ಒಬ್ಬಕ್ಕೆ ನಮಸ್ಕಾರ ಮಾಡಿದ್ವಿ, ಯಾರು ಬಂದಾರೋ? ತಂದೆ ತಾಯಿ ಅಣ್ಣ ತಮ್ಮ ಯಾರು ಬಂದಾರಲ್ವ? ಇಲ್ರಿ ಅಪ್ಪ. ಮತ್ತು ಯಾಕವ ನೀವು ಒಬ್ಬಕ್ಕೇ ಬಂದು? ಏನಿದು ನೋಡ್ತಾರೋ ಕೊಳ್ಳಾಗ ತಾಳಿನೂ ಇಲ್ಲ. ಅವಾಗ ಯಾಕಮ್ಮ ಹೀಗೆ ಬರಬಾರ್ದು, ನೀನು ಒಬ್ಬಾಕಿನ ಮನ್ಯಾಗ ಯಾರಿದ್ರೆ ಜೋಡಿ ಕರ್ಕೊಂಡು ಬರಬೇಕು, ಅದಕ್ಕೆ ನೀನು ಯಾಕೆ ಹಿಂಗೆ ಬಂದು? ಯಪ್ಪ ಅದನ್ನೆಲ್ಲ ತಿಳಿದ ನಾ ಆ ಸಂಸಾರದೊಳಗೆ ಏನು ಹುರುಳಿಲ್ಲ ಅಂತ ತಿಳ್ಕೊಂಡು ನಿನ್ನ ಪಾದಕ್ಕೆ ನಾನು ಶರಣಾಗತಳಾಗೇನಿ. ಹೆಣ್ಮಗಳು ಹೇಳ್ತಾಳೆ. ಶಿವಲಿಂಗೇಶ್ವರ ಅಂತಾರೋ ತಂಗಿ ಹಾಗೆಲ್ಲ ಆಗಾಕೆ ಬರೋದಿಲ್ವ? ನಮ್ಮ ಸಮಾಜದೊಳಗೆ ಒಂದಿಷ್ಟು ನಿರ್ದಿಷ್ಟ ನಿಯಮಗಳದಾವೆ. ಗಂಡು ಮಕ್ಕಳಾಗಿದ್ರೆ ಬರ್ಬೋದು, ಹೋಗ್ಬೋದು. ಸಮಾಜದ ಒಂದು ರೀತಿನ ಹಂಗೈತಿ, ಯಾರು ಏನು ಮಾಡ್ಲಿಕ್ಕಾಗೋದಿಲ್ಲ. ನೀನು ಜೋಡಿ ಇರಲಾರ್ದೇ ಏನು ಬಂದಿಲ್ಲ, ಇದು ತಪ್ಪು ಮಾಡಿ ಹೋಗು, ಯಾರನ್ನಾರೇ ಕರ್ಕೊಂಡು ಬಾ ಅಂಥೇಳಿ ಶಿವಲಿಂಗೇಶ್ವರ ಹೇಳ್ತಾರೆ. ಆವಾಗ ತಾಯಿ ಅಂದಳು, ಯಪ್ಪ ನನಗೆ ಹೇಳ್ತಾರೆ ಅವರು, ತಾಯಿ ತಂದೆ ಬಂಧು ಬಳಗ ಯಾರ್ಯಾರೇ ಒಬ್ಬರು ಇದ್ದರೂ ಕರ್ಕೊಂಡು ಬಾ ಅಂಥೇಳಿ ಅಂದಾಗ ಆಕೆ ಹೇಳ್ತಾಳು, ಬಂಧುಗಳು ಎಂಬುವರು ಬಂದುಂಡು ಹೋಗುವರು. ಸ್ವತಃ ಶಿವಲಿಂಗೇಶ್ವರಿಗೆ ಹೇಳಕತ್ತಾಳೆ ಹೆಣ್ಮಗಳು. ಬಂಧುಗಳು ಎಂಬುವರು ಬಂದು ಉಂಡು ಹೋಗುವರು, ಬಂಧನವ ಕಳೆಯಲರಿಯರು. ಶ್ರೀ ಗುರುವಿಗಿಂತ ಬಂಧು ಉಂಟೆ ಸರ್ವಜ್ಞ ಅಂತ ಸರ್ವಜ್ಞ ಮೂರ್ತಿ ಒಂದು ಮಾತನ್ನು ಹೇಳ್ತಾನೆ. ನೋಡಿ, ಬಂಧುಗಳಂತಕ್ಕಂಥವ್ರು ಬರ್ತಾರೆ, ಬಂದು ಊಟ ಮಾಡ್ತಾರೆ, ಶಿವಿ ಸಪ್ಪಗ ಅಂತಾರೆ. ಆದರೆ ಅವರು ಏನು ಮಾಡ್ತಾರೋ ಅಂತ ಕೇಳಿದ್ರೆ, ಉಪಚಾರ ಚಲೋ ಆಯ್ತು, ನಮ್ಮ ಬೀಗರು ಚಲೋ ಅದಾರತ್ತಾರೋ, ಉಪಚಾರದೊಳಗೆ ಒಂದಿಟ ಅಸ್ತವ್ಯಸ್ತ ಆತಂದ್ರೆ ಏನು ತೆಗಿ, ಏನು ಇವಕ್ಕೆ ಉಪಚಾರ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಅದು ಗೊತ್ತಿಲ್ಲ ಅಂಥೇಳಿ ಹೋಗ್ತಾರೆ. ಆದರೆ ನಿಜವಾಗಿರ್ತಕ್ಕಂಥ ಬಂಧು ಯಾರು ಅಂತ ಕೇಳಿದರೆ, ಶ್ರೀ ಗುರುವಿಗಿಂತ ಬಂಧು ಉಂಟೆ ಸರ್ವಜ್ಞ. ಸಿದ್ಧಾರೂಢರ ಮಠದಾಗಿದ್ದಾಗ ಒಬ್ಬ ಹುಡುಗ ಬಂದಾನ, ಗುರುಗಳ ಕಡೆ ಹೋಗ್ಬೇಕು ಅಂತ ಬಂದಾನ. ಅವಾಗ ಈಗಿನ ಸುಧಾರಣೆ ಆಗೈತಿ ರೀ, ಮಠ ಸಾಕಷ್ಟಿದು. ಆಗ ಗಿಡಗಳ ಪೊದೆ ಅದು ಇದು ಇತ್ತು, ಅರಣ್ಯನೇ ಇದ್ದಂಗೆ. ಅಂಥ ಸಂದರ್ಭದೊಳಗೆ ಬಂದಾನ. ದಿನಾಲು ಸಿದ್ಧಾರೂಢರ ದರ್ಶನಕ್ಕೆ ಬರವ. ಆ ಹುಡುಗ ಬಂದಾಗ ಆ ಕಡೆ ಪೊದೆ ಆಟ ಆಡ್ಕೋತ ಹೋಗೋದ್ರೊಳಗೊಂದು ಹಾವು ಬಂದೈತಿ. ಅಂಜು ಓಡಾಕೈತಿ, ಬೆನ್ನು ಹತ್ತಿಬಿಟ್ಟೈತಿ. ಮಠದ ಪ್ರಾಂಗಣಕ್ಕೆ ಬಂದಾನ, ಹಂಗೆ ಬೆನ್ನ ಹತ್ತೈತಿ. ಬಂದದು ಸುತ್ತ ಹಾಕಿಬಿಟ್ಟೈತಿ. ಹುಡುಗನ ಸುತ್ತ ಹಾಕೈತಿ. ಯಾರೋ ಮನ್ಯಾಗ ಹೋಗಿ ಹೇಳ್ಯಾರ, ನಿಮ್ಮ ಹುಡುಗ ಹಾವು ಸುತ್ತ ಹಾಕೈತಿ. ಆಮೇಲೆ ಮನ್ಯಾನವ್ರು ಬಂದವರು, ಬಂಧುಗಳು ಬಂದವರು, ಮಾವುಗಳು ಬಂದವರು, ಅತ್ತೆಗಳು ಬಂದವರು. ಅವು ಅಪ್ಪ ತಮ್ಮ ಯಪ್ಪ 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 ಎಲ್ಲ ದೂರ ನಿಂತಾರ. ಕರೆ ಸನಕ್ಕೆ ಯಾರೂ ಹೋಗಲ್ರು. ಒದ್ದಾಡಕತ್ತೈತಿ ಹುಡುಗ, ಹಾವು ಸುತ್ತ ಹಾಕಿದ್ದು ಬಿಡುವಲ್ದು. ಯಾರಾದರೂ ದೂರ ನಿಂತರು, ಜನ ಜಂಗುಳಿ ಸೇರಿತು. ಯಾಕೆ ಏನು ಬಾಯಿ ಅಂತ ಸಿದ್ಧಾರೂಢರು ಕೇಳ್ತಾರೆ ಒಳಗೆ ಮಠದಾಗ. ಏನ್ರಿಪ್ಪ, ಅಂಗಳದೊಳಗೆ ದಿನ ಬರ್ತಿದ್ಲ ಒಬ್ಬ ಹುಡುಗ, ನಿಮಗೆ ನಮಸ್ಕಾರ ಮಾಡಿ ಹೋಗಿದ್ದ. ಆ ಹುಡುಗನಿಗೆ ಹಾವು ಸುತ್ತು ಬಿಡದೈತಿ, ಅದಕ್ಕಾಗಿ ಯಾರೂ ಬಿಡಿಸೋರಿಲ್ಲ, ಸುತ್ತ ಕಡೆ ನಿಂತಾರು. ಸಿದ್ಧಾರೂಢರು ಹೋಗ್ಯಾರ, ನೋಡ್ಯಾರ. ಓಹೋ, ಏನು ಹುಡುಗ ದಿನ ದರ್ಶನಕ್ಕೆ ಬರ್ತಿದ್ದಿ, ಯಾಕೆ ಹಾವು ಎಲ್ಲಿದ್ದು ಬತ್ತು, ಹೆಂಗೆ? ಇಲ್ಲೆಲ್ಲ ಪೊದೆಗಳು ಅದಾವಪ್ಪ, ಹುಷಾರ್ಲಿ ಇರಬೇಕು ಅಂತ ಬಡ ಸಿದ್ಧಾರೂಢರು ಹೋಗ್ಯಾರ. ತಾಯಿ ತಂದೆ ಬಂಧು ಒಳಗೆ ಎಲ್ಲರೂ ಚಿರಾಡ್ಕೋತ ಅಳ್ಕೋತ ಮಾಡ್ಕೋತ ಎದಿಬಾಯಿ ಬಡ್ಕೋತ ನಿಂತಾರ. ಕರೆ ಒಬ್ಬರು ಸನಿಯಾಗ ಹೋಗಿಲ್ಲ. ಸಿದ್ಧಾರೂಢರು ಹೋದವ್ರು ಹಾವಿನ ಹಿಡಿದಾರೆ. ಗಪ್ಪನ ಹಿಡಿದ ಮಾತು ಹಿಂಗೆ ತಿರುಗಿಸಿ ಮಾಡಿ ಆ ಹಾವಿನ ಗಟ್ಟಿ ಹಂಗೆ ಹಿಡ್ಕೊಂಡು ಹೋಗಿ ಆ ಕಡೆ ದೂರ ಪೊದೆ ಒಳಗೆ ಹೋಗದಾರು. ಹುಡುಗ ಮೂರ್ಛೆ ಹೋಗಿ ಬಿದ್ದಾನು. ಎತ್ಕೊಂಡು ಹೋಗ್ಯಾರ ಸಿದ್ಧಾರೂಢರು. ಹೋಗಿ ಉಪಚಾರ ಮಾಡ್ಯಾರು. ಕಣ್ಣು ತೆರೆದಾನು. ಒಂದು 5-6 ವರ್ಷದ ಹುಡುಗ. ಯಪ್ಪ ನಾನು ಬದುಕಿಸಿದ್ರಿ, ಭಾಳ ಚಲೋ ಆತ್ಪ, ಬದುಕಿದಿ, ಹೋಗು, ನಿಮ್ಮ ತಾಯಿ ತಂದೆ ಕರೀತಾರೆ. ಯಪ್ಪ ಹಾವು ಸುತ್ತು ಬಿಡದಾಗ ಯಾವ ತಾಯಿನೂ ಬರಲಿಲ್ಲ, ತಂದೆನೂ ಬರಲಿಲ್ಲ, ಬಂಧುನೂ ಬರಲಿಲ್ಲ, ಬಳಗನೂ ಬರಲಿಲ್ಲ, ಯಾರ್ಯಾರೂ ಬರಲಿಲ್ಲ ನನ್ನ ಹತ್ರ. ಎಲ್ಲರೂ ದೂರ ನಿಂತು ರೋದನ ಮಾಡಿದ್ರ ಹೊರತಾಗಿ ಓಡಿ ಬಂದು ಅಪ್ಕೊಂಡು ಯಾರೂ ಹಾವ ಹಿಡಿದು ತೆಗಿಲಾಕ ಹೋಗಲಿಲ್ಲ. ಅಣಿಮಿತ್ಯ ಬಂದು ನೀನು
ಸದ್ಗುರುನಾಥ ಅಣಿಮಿತ್ಯ ಬಂದು ನೀನು ಓಡಿ ಬಂದೆಪ್ಪ, ಹಾವು ಕಡಿತೈತಿ ಅನ್ನೋದು ಗೊತ್ತಿಲ್ಲ, ನನ್ನ ಭಕ್ತ ಉಳಿದ್ರೆ ಸಾಕು ಅಂತ ಹಾವಿನ ಹೆಡೆನೇ ಹಿಡಿದು ಸುತ್ತ ತೆಗೆದು ಓದೋದು ಬಂದು. ಅದಕ್ಕೆ ಬಂಧುಗಳೆಂಬುವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು, ಗುರುವಿಗಿಂತ ಬಂಧು ಉಂಟೆ ಸರ್ವಜ್ಞ. ಹೇಳ್ತಾಳ ತಾಯಿ, ಅಪ್ಪ ನಿನಕ್ಕಿಂತಲೂ ಬಂಧುಗಳು ನನಗೆ ಯಾರಿಲ್ಲ, ಅದಕ್ಕಾಗಿ ನನ್ನನ್ನು ರಕ್ಷಣೆ ಮಾಡಬೇಕು, ನನಗೆ ದೀಕ್ಷೆ ಕೊಡಬೇಕು, ನನಗೆ ಲಿಂಗಯ್ಯನ ಕೊಡಬೇಕು, ನಿನ್ನ ಸೇವೆಗೆ ನಾನು ಅಣಿಯಾಗಿ ಬಂದೇನೆ, ಆ ಮನೆ ಕಡೆ ನಾನು ಹೋಗೋದಿಲ್ಲ, ನಿನ್ನ ಸೇವೆಯನ್ನೇ ನಾನು ಮಾಡ್ತನು ಅಂಥೇಳಿ ತಿಳ್ಕೊಂಡು ಶಿವಲಿಂಗೇಶ್ವರರ ಪಾದವನ್ನೇನು ಹಿಡ್ದಾಳ ಸಾಷ್ಟಾಂಗ ಹಾಕಿ ಬಿಡವಾಳು. ಆವಾಗ ಶಿವಲಿಂಗೇಶ್ವರಂದರು, ಯವ್ವ ಎಲ್ಲೋ ಒಬ್ಬರು ವೈರಾಗ್ಯ ಶಾಲೆಗಳು ಎಲ್ಲೋ ಒಬ್ಬರು ಸಿಗ್ತಾರೋ, ಅಂತಹದ್ರೊಳಗೆ ನೀನು ಅಕ್ಕಮಾದೇವಿಯಾಗಿ ಎಲ್ಲವನ್ನೂ ತೊರೆದು ಬಂದದಿ. ಇಲ್ಲಿ ತಾಯಿ ಶರಣಾಗತನ ಆದವರನ್ನು ರಕ್ಷಣೆ ಮಾಡೋದು ಗುರುವಿನ ಕರ್ತವ್ಯ, ಏನು ಚಿಂತಿಲ್ಲ, ಸಾಕಷ್ಟು ಭಕ್ತರದಾರು, ಎಲ್ಲರ ಜೊತೆ ನೀನು ಇದ್ದು ಬಿಡು. ಇಲ್ಲಪ್ಪ ನಾ ಹಂಗೆ ಇರಂಗಿಲ್ಲ, ನಿನ್ನ ಸ್ಥಾನದಲ್ಲಿ ನಾನು ಇರಬೇಕಾದ್ರೆ ನಿನ್ನ ಆಜ್ಞೆಯಂತೆ ನಿನ್ನ ಕರುಣೆಯನ್ನು ಪಡೆದು ನಾ ಇರಬೇಕು, ಅದಕ್ಕಾಗಿ ನೀನು ನನಗೆ ಲಿಂಗ ಧಾರಣ ಮಾಡು. ಅವಾಗ ಶಿವಲಿಂಗೇಶ್ವರ ಅಂದರು, ಹೌದಮ್ಮ ನೀನು ಹೇಳು ಕರೆ, ಕೆಲವೊಂದು ದಿವಸ ಸೇವೆಯನ್ನು ಮಾಡು, ಅನಂತರ ಮಾಡ್ತೀವಿ. ಯಾಕೆ ಗುರುಗಳು ಪರೀಕ್ಷೆ ಮಾಡ್ತಾರೆ ರೀ, ಸೇವಾ ಮಾಡಕ್ಕೆ ಹಚ್ಚಿದಾಗ ಕೆಲವೊಂದು ದಿವ್ಸಕ್ಕೆ ಏನಾರೇ ಮತ್ತು ತಮ್ಮ ಬಂಧು ಬಳಗ ನೆನೆಸಿ ಹೋದ್ರಂದ್ರೆ ಏಕದಮ್ ದೀಕ್ಷಾ ಕೊಟ್ನಿ, ಅವರಲ್ಲಿ ಅಂಥದ್ದೊಂದು ಗಂಭೀರತ್ವ ಬೇಕಲ್ಲ, ಅದಕ್ಕಾಗಿ ಸೇವಾ ಮಾಡು ಅಂದ್ಕೊಳ್ಳಿ. ಹ್ಞೂನ್ರಿಪ್ಪ ಜನ ಅಂದರು, ಯಪ್ಪ ಮತ್ತು ಸೇವಾಕ್ಕೆ ಹಚ್ಚಿದ್ರಿ ಹಂಗೆ ಏನಿಲ್ಲಪ್ಪ, ಗುರು ಒಲಿಬೇಕಾತು ಅಂಥೇಳಿ ಅಂದ್ರೆ ಆತನಿಗೆ ಶರಣಾಗತನಾಗಿ ಸೇವೆಯನ್ನು ಮಾಡಬೇಕು. ಅದಕ್ಕೆ ಗೀತಾಚಾರ್ಯ ಒಂದು ಮಾತನ್ನು ಹೇಳ್ತಾನೆ, ತದ್ವಿದ್ದಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನೇನ ತತ್ವದರ್ಶಿನ ಅಂತ ತಿಳ್ಕೊಂಡು ಭಗವದ್ಗೀತೆಯಲ್ಲಿ ಪರಮಾತ್ಮನ ಮಾತನ್ನು ಹೇಳ್ತಾರೆ ಶಿವಲಿಂಗೇಶ್ವರು. ಗುರು ಒಲಿಬೇಕಾಯಿತು ಅಂದ್ರೆ ಮೊದಲು ಸೇವಾ ಬಹಳ ಮುಖ್ಯ. ಆ ಸೇವೆಯನ್ನು ಮಾಡಿದಾಗ ಸದ್ಗುರು ಒಲಿತಾನೆ. ಅದಕ್ಕೆ ತದ್ವಿದ್ದಿ ನಮಗೆ ನೇಮಗಳನ್ನು ಹೇಳ್ತಾನೆ ಭಗವದ್ಗೀತೆಯಲ್ಲಿ ಪರಮಾತ್ಮ. ಗುರುವಿನಲ್ಲಿ ಹೇಗೆ ನಾವು ಸೇವಾ ಮಾಡಬೇಕು, ಗುರುವಿನ ಸ್ಥಾನವನ್ನು ಯಾವ ರೀತಿ ಇಡಬೇಕು ಅನ್ನೋಂಥದ್ರ ಬಗ್ಗೆ ಹೇಳ್ತಾನೋ. ಏನಂದ್ರೆ ತದ್ವಿದ್ಯೆ ವಿಧಾನ ಐತೆ, ಅದು ಗುರುವಿನ ಒಲಿಸ್ಬೇಕಾದ್ರೂ ತದ್ವಿದ್ಯೆ ಅಂದರೆ ವಿಧಾನ ಐತಿ. ಪ್ರಣಿಪಾತೇನ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಬೇಕು, ಯಾಕಂದ್ರೆ ಸಂಪೂರ್ಣ ಅರ್ಪಣೆ ಆಗಬೇಕು, ತುದುಗೈ ಅಲ್ಲ. ತುದುಗೈಲೆ ಮಾಡಿದರೆ ದೇವರು ಒಲಿಯಂಗಿಲ್ಲ. ದ್ರೌಪದಿ ಒಂದು ಕೈಲೇ ನೀರಿಗೆ ಹಿಡ್ದಾಳ, ಒಂದು ಕೈಲೇ ಕೃಷ್ಣ ಆತಾಳ, ಬಂದು ನಿಂತ ದುಶ್ಯಾಸನ ಸಿರಿ ಕಳ್ಯಾಕೆ ಹತ್ತಿದ್ದ, ಎಡಗೈಲೆ ನೀರಿಗೆ ಹಿಡ್ದಾಳು, ಬಲಗೈಲೆ ಕೃಷ್ಣ ಅನ್ನ ಅಂತ ಕೂತಾಳು. ಕೃಷ್ಣ ನೋಡಿದ, ಇನ್ನೂ ತನ್ನ ಮ್ಯಾಲೆ ತನ್ನ ನಂಬಿಕೆ ಐತಿ, ನಟ್ ಇರಲಿ ಅಂತ ಸುಮ್ಮನಿತ್ತ. ಯಾಕೆ ಎಡಗೈಲೆ ಹಿಡ್ದಾಳ, ಹಂಗಾರೆ ತನ್ನ ಮ್ಯಾಲೆ ರಕ್ಷಣೆ ಮಾಡ್ಕೊಳ್ಳೋ ನಂಬಿಕೆ ಐತಿ ಅಂತ ಸುಮ್ಮನೆ ನಿಂತ. ಅವ ದುಶಾಸನ ಸೆಳಿಲಾಕತ್ತಿದ, ಸೆಳೆದ ಸೀರೆನ ಆಗವಲ್ದು. ಮೂರ್ಛಾ ಹೊಂದಿ ಕೆಳಗೆ ಬೀಳುವಾಗ ಮತ್ತೊಮ್ಮೆ ಜೋರ್ಲಿ ಜಗ್ಗಿದ, ಅಟ್ಟು ನೀರಿಗೆ ಆಗಿ ಗಂಟಿಗೆ ಹತ್ತಿ ಬಂದು ಸೀರೆ ಘಾತ ತಂದ್ರೆ ಗಂಟು ಹುಚ್ಚಿದ್ರೆ ಕೆಲಸ ಮುಗಿತ. ಅಲ್ಲೇನೈತಿ ಅಂದಕಿನ ಅದು ಕೈ ಬಿಟ್ಟು ತನ್ನ ಮೇಲೇನೆ ತನ್ನ ನಂಬಿಕೆ ಹೋಯ್ತಲ್ಲ, ಅಣ್ಣ ಕೃಷ್ಣ ಅಂತ ಎರಡೂ ಕೈ ಎತ್ತಿಬಿಟ್ಟು, ಎರಡೂ ಕೈ ಎತ್ತಿ ಅವಾಗ ಚಾಲು ಮಾಡಿದ್ರಿ ಸೀರೆ ಬಿಡಕ್ಕೆ. ಅವಾಗ ಚಾಲು ಮಾಡಿದ. ಹೇಗೋ ಹಾಗೆ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಸದ್ಗುರುನಾಥನ ಮೇಲೆ ಅಪ್ಪ ನೀನೇ ಗತಿ ನೀನೇ ಮತಿ ಹೇಳ್ತಾರಲ್ಲ ಬಸವಣ್ಣವರು. ತಂದೆ ನೀನು, ತಾಯೇ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ನನಗೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ ಹಾಲಲದ್ದು ನೀರಲೆದ್ದು ನಿಮ್ಮ ಧರ್ಮ ಅಂತ ತಿಳ್ಕೊಂಡು ಹೇಳ್ತಾರಲ್ಲ. ಆ ರೀತಿಯಾಗಿ ಇಲ್ಲಿ ಆ ಹೆಣ್ಮಗಳು ಹಾರ್ತಿ ಗವಾಯಿ ಹಾಡಪ್ಪ. ಈ ಮಳಮ್ಮ ಶಿವಲಿಂಗೇಶ್ವರರ ಸೇವೆಯನ್ನು ಮನಮುಟ್ಟಿ ಮಾಡಲಿಕ್ಕೆ ಹಚ್ಚಿದ್ರು. ಗುರುಗಳಿಗೆ ಸಾಷ್ಟಾಂಗ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಗುರುವಿನಲ್ಲಿ ಸೇವೆಯನ್ನು ಮಾಡಬೇಕು. ಸೇವಾ ಅಂದರೆ ಹೆಂಗೆ ರೀ? ವಿವೇಕ ಚಿಂತಾಮಣಿಯಲ್ಲಿ ಶ್ರೀಮನ್ ನಿಜಗುಂಡ್ರು ಮಾತನ್ನು ಹೇಳ್ತಾರೆ.
ಗುರು ಸೇವೆಯನ್ನು ಮಾಡಬೇಕಾದ್ರೆ ಪದ್ಧತಿ ಐತಿ. ಏನು ಅಂತ ಕೇಳಿದರೆ, ಶಿವಲಿಂಗೇಶ್ವರನ ಸೇವೆಯನ್ನು ನೀವೆಲ್ಲರೂ ಹೇಗೆ ಮಣಮುಟ್ಟಿ ಮಾಡ್ಲಿಕ್ಕತ್ತಿದ್ರಲ್ಲ, ಇದರೊಳಗೆ ಪದ್ಧತಿ ಹೇಳ್ತಾರೆ ಅವರು. ಆಪ್ತ, ಆಂಗ ನೋಡ್ರಿ, ಸ್ಥಾನ, ಸದ್ಭಾವನೆ, 4 ವಿಧವಾಗಿರ್ತಕ್ಕಂಥದ್ದು ಗುರು ಸೇವೆ ಐತಿ. ಯಾವ್ರಿ ಅಂತ ಕೇಳಿದ್ರೆ ಆಪ್ತ ಸೇವೆ. ಯಾರಾದರೂ ಆಪ್ತರು ಹೊತ್ತು ಮನೆಗೆ ನಮ್ಮ ಮನೆಗೆ ಬಂದಾಗ ನಾವು ಓಡಿ ಹೋಗಿ ಕರ್ಕೊಂಡು ಬಂದು ಕೂಡ್ರಿಸಿ, ಮನ್ಯಾಗ ಸಕ್ಕರೆ ಆಗಿದ್ದರು ನೆರೆಮಣಿಗೆ ಹೋಗಿ ಒಂದು ಬಟ್ಲು ಸಕ್ಕರೆ ಕೊಡ್ಯವ, ಬೀಗರು ಬಂದವರು, ಇವ್ದು ಮಗಕ್ಕೊಂದು ಶಂಗಲ್ ಚಹಾ ಹುಟ್ಟಿಲ್ಲ ಅಂದಗಿಂದಾರು ಹೊತ್ತ ಕಡ ತೊಗೊಂಡು ಬಂದರೆ ಮಾಡ್ತೀವಿ ಚಹಾ. ನಮ್ಮ ಬಂಧುಗಳವರು, ಯಾಕೆ ಅವ್ರಿಗೆ ಅಪಚಾರ ನಾವು ಕನ್ಯಾಗ ಕೊಟ್ಟಿರ್ತೀವೋ ಅಥವಾ ತೊಗೊಂಡಿರ್ತೀವೋ ಏನೋ ಒಂದು ಬಂಧುತ್ವ ಕೊಡಿರ್ತೈತ್ಲ, ಅವ್ರು ಬಂದು ನಮಗೆ ಏನಾರೇ ಅಂದು ಆಧಾರ ಅಂತೇಳಿ ಕಡಾರೆ ತಂದು ಮಾಡ್ತೀವಿ. ಎಷ್ಟು ಉಪಚಾರ ಮಾಡ್ತೀವಿ. ಹೇಗೋ ಹಾಗೆ ನಮ್ಮ ಬಂಧುಗಳಿಗೆ ನಾವು ಹೀಗೆ ಸೇವೆ ಮಾಡಿದರೆ ಶಿವಲಿಂಗೇಶ್ವರನಿಗೂ ಬಂಧುಗಳದಾರ. ಇಲ್ಲ ತಿಳಿಬೇಡ್ರಿ. ಮತ್ತು ನೀವು ಶಿವಲಿಂಗೇಶ್ವರನ ಬಂಧುಗಳು ಯಾರು? ಸದ್ಗುರುನಾಥನಿಗೆ ಬಂಧುಗಳದಾರ. ಅವನ ಬಂಧುಗಳು ಹೇಗಿರ್ತಾರೋ, ಯಾವ ರೂಪದೊಳಗೆ ಬರ್ತಾರೋ ಅಂತ ಕೇಳಿದರೆ, ಸೈದಾಪುರ ಗ್ರಾಮದೊಳಗೆ ಶಿವಲಿಂಗೇಶ್ವರನ ನೂತನ ದೇವಾಲಯ ನಿರ್ಮಾಣ ಮಾಡಿರಿ, ಗದ್ದಿಗೆ ನಿರ್ಮಾಣ ಮಾಡಿರಿ, ಶಿವಲಿಂಗೇಶ್ವರನ ಲಿಂಗದ ಪ್ರಾಣ ಪ್ರತಿಷ್ಠಾಪನೆ, ಎಷ್ಟೋ ಜನ ಮಹಾತ್ಮರು ಬರ್ತಾರೆ. ಅದೆಲ್ಲ ನಿಮ್ಮ ಸೇವಾದ ಒಂದು ಕೈಂಕರ್ಯ. ಇದು ಸೇವಾ ಕೈಂಕರ್ಯ ಅಂತಾರೆ. ಇದು ಅವರೆಲ್ಲರೂ ಬರ್ತಾರೆ, ಮಹಾತ್ಮರು ಬರ್ತಾರೆ. ಹೇ, ಸೈದಾಪುರ ಗ್ರಾಮದೊಳಗೆ ಶಿವಲಿಂಗೇಶ್ವರದ ಉತ್ಸವ ಭಾಳ ದೊಡ್ಡದೈತತ್ತ, ನೂತನ ಗುಡಿ ಎಲ್ಲ ಇದು ಕಳಸಾರೋಹಣ ಐತಿ, ನೋಡಿ ನಡ್ರಿ ಅಂತ ಸುತ್ತಲೂ ಹಳ್ಳಿ ಜನ ಬರ್ತಾರೆ. ಸುತ್ತಲೂ ಹಳ್ಳಿ ಜನ ಬರ್ತಾರೋ ಅವರೇ ಶಿವಲಿಂಗೇಶ್ವರನ ಆಪ್ತರು. ಪರಸ್ಥಳದಿಂದ ಬರ್ತಕ್ಕಂಥ ಭಕ್ತರೇ ಆಪ್ತರು. ನಿಮಗೆ ಮನೆ ಅದಾವೆ, ಆಶ್ರಯ ಐತಿ, ಮನೆಗೆ ಹೋಗ್ತೀರಿ ಬರ್ತೀರಿ, ಆಶ್ರಯ ಪಡಿತೀರಿ. ಬಂದವ್ರಿಗೇನು ಆಶ್ರಯ ರೀ? ಪರಸ್ಥಳದಿಂದ ಬಂದವ್ರಿಗೆ ಆಶ್ರಯ ಏನು? ನೀವೇನು ಮಾಡಬೇಕು ಅಂತ ಕೇಳಿದರೆ, ಬಂದವ್ರು ನಿಮ್ಮ ಮನೆ ಆಪ್ತರೇ ಅನ್ನೋ ಹಂಗೆ ಬರಮಾಡ್ಕೋಬೇಕು ಅವ್ರನ್ನ. ಅದಕ್ಕೊಂದು ಸಮಿತಿ ಮಾಡಿರಿ. ಕೆಲವೊಬ್ಬ ತರುಣ ಹುಡುಗರನ್ನ ಬಿಡ್ರಿ, ಗಾಡಿ ನಿಲ್ಲಲಾಕ ವ್ಯವಸ್ಥೆ ಮಾಡಿರಿ. ಅವ್ರು ಬಂದವರಿಗೆ ಅವ್ರು ಏನೂ ಆಗಬಾರ್ದು. ಅವ್ರದ್ದು ಆ ಗಾಡಿ ಹೆಂಗೈತೋ ಹಂಗೆ ಇರ್ಬೇಕು. ಯಾವ ಹುಡುಗರು ಏನು ಮಾಡಲಾರ್ದಂಗೆ ಅಲ್ಲೊಂದು 4 ಮಂದಿ ಕಾವಲ್ಲ, ಅಷ್ಟೆಲ್ಲ ಅವ್ರನ್ನ ಕರ್ಕೊಂಡು ಬಂದು ಅವ್ರಿಗೆ ಉಪಹಾರದ ವ್ಯವಸ್ಥೆ ಮಾಡ್ಬೇಕು. ಬಂದಾರಾಳ ಬಂದು ನೋಡಿ ಹೋಗ್ತಾರೆ ಅನ್ನಬಾರ್ದು. ಯಾಕೆ? ಶಿವಲಿಂಗೇಶ್ವರ ಅದನ್ನೆಲ್ಲ ನೋಡ್ತಿರ್ತಾನೆ. ನನ್ನ ಪರಸ್ಥಳದ ಭಕ್ತರು ಬಂದಾಗ ಇವ್ರು ಹೆಂಗೆ ಮಾಡ್ತಾರೆ ಸೇವಾ ಅಂತ ನೋಡ್ತಿರ್ತಾನೆ ಸದ್ಗುರು. ಆವಾಗ ನೀವೆಲ್ಲರಿಗೂ ಒಂಥರ ಒಳ್ಳೆಯ ಉಪಚಾರವನ್ನು ಮಾಡಿ ಅವ್ರಿಗೇನು ಬೇಕೋ ಇದು ಪ್ರಸಾದ, ನೀರಿನ ವ್ಯವಸ್ಥೆ, ಅವ್ರಿಗೆ ನೋಡ್ಲಿಕ್ಕೆ ಅವಕಾಶ, ಇದನ್ನೆಲ್ಲ ಮಾಡಿದ್ರೆ ಆ ಕೀರ್ತಿ ಸೈದಾಪುರದಾಗ ಅಟ್ಟ ಉಳಿಯಂಗಿಲ್ಲ ರೀ. ಎಲ್ಲೆಲ್ಲಿ ಭಕ್ತರು ಬಂದಿರ್ತಾರಲ್ಲ, ಏನು ಮಹಾರಾಯ ಸೈದಾಪುರ ಗ್ರಾಮಕ್ಕೆ ಹೋಗಿದ್ದೆವು, ಶಿವಲಿಂಗೇಶ್ವರನ ಭಕ್ತರು, ಹೆಣ್ಮಕ್ಳೇನ ಗಂಡು ಮಕ್ಕಳೇನ ಹುಡುಗರು ದೊಡ್ಡವರು ಎಲ್ಲರೂ ನಮಗೆ ಯಾವ್ಯಾವ ಥರದ ತ್ರಾಸ ಆಗಲಾರ್ದಂಗೆ ಉಪಚಾರ ಮಾಡಿರಪ್ಪ. ಶಿವಲಿಂಗೇಶ್ವರನ ಶಕ್ತಿ ಅಂಥದ್ದೈತೆ ನೋಡತ್ತೆ. ಅವ್ರು ಹೊಗಳ್ಕೊತ ಹೋಗ್ತಾರೆ ಯಾವ ಹಾದಲ್ಲೆಲ್ಲ. ನಿಮ್ಮ ಕೀರ್ತಿ ನೀವು ಯಾವ ಬ್ಯಾನರ್ ಹಚ್ಚಿದ್ರೂ ಬರೋಂಗಿಲ್ಲ, ಎಷ್ಟು ಪ್ರಚಾರ ಮಾಡಿದ್ರು ಬರೋಂಗಿಲ್ಲ. ನಿಮ್ಮ ಕೀರ್ತಿ ಬರಬೇಕಾದ್ರೆ ಶಿವಲಿಂಗೇಶ್ವರನ ಆಪ್ತರಂತ ಭಕ್ತರು ಏನು ಬರ್ತಾರಲ್ಲ ಪರಸ್ಥಳದಿಂದ, ಆ ಭಕ್ತರು ಉಪಚಾರ ಮಾಡಿ ನೀವು 1000 ಬ್ಯಾನರ್ ಹಚ್ಚಿದಂಗೆ ಆಕೈತಿ. 1000 ಬ್ಯಾನರ್ ಹಚ್ಚಿ ಭಾಳ ಮಜಾ ಐತಿ, ಭಾಳ ಮಜಾ ಐತಿ. ಇದು ಆಪ್ತ ಸೇವೆ. ಇನ್ನು ಇದು 1ನೇದ್ದು ಆಪ್ತ ಅಂಗ ಸೇವೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂಗ ಅಂದರೆ ಶರೀರ. ನಮ್ಮ ದೇಹಕ್ಕೆ ಏನಾದರೂ ಕುಂಠಿತ ಆಯ್ತು, ಅನಾರೋಗ್ಯ ಆಯ್ತು, ಎಲ್ಲ ಕೆಲಸ ಬಿಟ್ಟು ಹೋಗಿ ಡಾಕ್ಟರ್ ಕಡೆ ತೋರಿಸ್ಕೊಂಡು ಬರ್ತೀವಿ. ಹಾಗೆ ಸದ್ಗುರುನಾಥ ಬಂದ ಅಂಥೇಳಿ ಅಂದ್ರೆ ಅವನ ಸೇವೆಯನ್ನು ಮನಮುಟ್ಟಿ ಮಾಡ್ಬೇಕು. ಆತನಿಗೆ ಯಾವುದೇ ಕೊರತೆ ಆಗಬಾರ್ದು. ಇದು ಅಂಗಸೇವೆ. ಒಮ್ಮೆ ನಮ್ಮೂರು ಸಮೀಪ ಯಲಟ್ಟಿ ಒಳಗೆ ನರಸಿಂಹೇಶ್ವರ ಮಹಾರಾಜರು ಅಂತ ಆಗಿ ಹೋದರು, ಇಂಚಗಿರಿ ಪಂಥದೊಳಗೆ. ಅವರಿಗೆ ಕಾಲನೂ ನೊಟ್ಟ ಗಾಯ ಆಗಿತ್ತು. ಅವರ ಕೌಂಟ್ಗೊಪ್ಪದ ಒಬ್ಬ ಜಿನ್ನಾಪ್ ಮುದಕ ಜೈನರ ಪೈಕಿ ಅಲ್ಲೇ ಜಗದಾಳದಾಗ ಇದ್ದ. ಅಲ್ಲಿ ಹೋಗೋದು ಬರೋದು ಮಾಡ್ತಿದ್ದ. ಕಾಲನ್ನು ನಟ್ಟ ಗಾಯ ಆದರೆ ಯಾವ ಡಾಕ್ಟ್ರಿಗೆ ಮಾಹಿಲಿಲ್ಲ ರೀ ಅದು. ಅವ್ರು ಡಾಕ್ಟ್ರೇ ಎಲ್ಲ ಹೇಳಿದ್ರು ಮಿರಜ್ಗೆ ಹೋಗ್ಬೇಕು. ಕರ್ಕೊಂಡು ಹೋಗ್ಕೊಂಡ್ರಿ ಅಂದ. ಭಕ್ತರು ಯಾರು ಜಿನ್ನಾಪ
ಅವನು ಶಿವ ಮಹಾರಾಜರು ನೆಳ್ಳಾಕತ್ತಿದ್ರು, ಜ್ವರ ಇದು. ಆದರೂ ಅಷ್ಟೆಲ್ಲ ಇದ್ದಾಗ ಸಹಿತ ತಮ್ಮ ಸಮಯ ಬತ್ತು ಅಂದ್ರೆ ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಕೂತ್ಬಿಡೋರು. ಅಷ್ಟು ನೋವಿನೊಳಗೆ ಧ್ಯಾನ ಕಾಲು ಹಿಡ್ದಮ್ಮಾಗಿತ್ತತ್ರಿ. ಆವಾಗ ಅಪ್ಪಗಳ ನಾಳೆ ಮಿರಾಜ್ಗೆ ಹೋಗುಣ್ರಿ ಅಂದ ಬಂದವ. ಅಪ್ಪ ಅಂಗಶೇವೆದ ಬಗ್ಗೆ ಹೇಳಾಕತ್ತೀನಿ. ಎಲ್ಲಿದೋ ಜನ ಏನು ಮಿರಾಜ್ಗೆ ಹೋಗೋದೇನು ಸಾಮಾನ್ಯನ? ಕಂಡಾಪಟ್ಟಿ 4-5 ರೂಪಾಯಿ ಖರ್ಚು ಬರ್ತೈತಿ. ಅಲ್ಲಿ ದವಾಖಾನೆಗಿರ್ಬೇಕು, ಅಲ್ಲಿ ಉಪಚಾರ ಇದು ಬಿಲ್ ಎಟ್ಟಕತ್ತು ಯಾರಿಗೆ ಗೊತ್ತಾ? ಇಲ್ಲೇ ಏನಾರು ಹೆಚ್ಕೋತ ಹೋಗೋನೊಳಗೆ ಮಾಹಿತಿ ಐತೆ. ಇಲ್ಲಪ್ಪ ನಾವು ಹೋಗೇತಿರೋದು ಬ್ಯಾಡೋ, ಭಾಳ ಖರ್ಚು ಬರ್ತೈತಿ ಅಂದರು. ಆಯಿತು ಅಂದ. ಮರುದನ ಹೋದ, ತನ್ನ ಊರಿಗೆ ಹೋದ ಕೌಂಟ್ಗೊಪ್ಪಕ್ಕೆ. ನಮ್ಮ ಗುರುಗಳಿಗಾಗಿ ಎಷ್ಟು ಖರ್ಚಾದರೂ ಆಗೋಲ್ಲಕ್ಕತ್ತು 4 ಎಕರೆ ಹೊಲ ಒತ್ತಿ ಹಾಕಿದ್ರಿ. 4 ಎಕರೆ ಇದು ಆದದ ಘಟನೆ ಹೇಳಕತ್ತೀನಿ. ನಾ ಮುದುಕೂ ನಾನು ನೋಡೇನಿ. ಒತ್ತಿ ಹಾಕಿದ, ರೊಕ್ಕ ತೊಗೊಂಡು ಬಂದ. ಆವಾಗ ಅವರಿದ್ದಾಗ ಏನಿತ್ತಂದ್ರೆ ಇವು ಪಾಕಿಟ ಇದು ಚೀಲ ಇದ್ದಿದ್ದಿಲ್ಲ ರೀ, ಹಮ್ಮಿನಿ ಅಂತಿದ್ದು. ಇಷ್ಟ ಒಂದು ಚೀಲ ಇಷ್ಟುದ್ದ, ಅದ್ರಾಗ ರಾಣಿ ಚಾಪ್ ರೂಪಾಯಿ ತುಂಬ್ತಿದ್ರು. ಅದನ್ನು ನಡಿ ಕಟ್ಕೊಂಡು ಹೋಗ್ತಿದ್ರಿ ಪ್ರಯಾಣಕ್ಕೆ. ಅವಾಗ ಆ ಚಿಲ್ಲರ್ ಹಣ ಏನು ರಾಣಿ ಚಾಪ್ ರೂಪಾಯಿ ನಡಿ ಕಟ್ಕೊಂಡು ಹೋಗೋರು. ಅದನ್ನ ತಂದ ಮುಂದಿಟ್ಟ. ಯಪ್ಪ ಕಾರ್ ಗಾಡಿನೂ ಹೇಳೀನಿ, ಮೆರಜ್ಗೆ ಹೋಗೋಣ ನಡ್ರಿ ಅಂದ. ಈ ರೂಪಾಯಿ ಎಲ್ಲಿವು ಅಂದ್ರೆ ಅವ್ರು ಗುರುಗಳು ಶಿಷ್ಯನಿಗೆ. ಅದು ಎಲ್ಲಿವರೆ ಆಗೋಲ್ಲಕ್ಕೆ ನಡ್ರಿ ಹೋಗುನು, ನಿಮ್ಮ ಕಾಲು ಸಜ್ಜಾದ್ರೆ ಸಾಕು ತಾನ. ಇಲ್ಲ ಈ ರೊಕ್ಕ ಎಲ್ಲಿಯೂ ಬಂದು ಅಂತ ಹೇಳೋತನ ನಾ ಬರಂಗ ಇಲ್ಲ ಅಂದರು ಗುರುಗಳು. ಏನಿಲ್ಲಪ್ಪ ಅಲ್ಲಿ ಕೌಂಟ್ಗೊಪ್ಪದ 4 ಎಕರೆ ಹೊಲ ಇತ್ತು, ಒತ್ತಿ ಹಾಕಿ ತಂದನ್ರಿ ಅಂದ. ಗುರುವಿನ ಸಲುವಾಗಿ ನೋಡ್ರಿ ಇದು ಎಂಥದ್ದು ಗುರು ಸೇವಾ ಅಂದರೆ ಎಂಥದ್ದು ಅಂಗಸೇವೆ. ಒತ್ತಿ ಹಾಕಿ ಹಮ್ಮಿನಿ ತೊಗೊಂಡು ಬೀಸಾಡಿ ಹೋಗಿದ್ರೆ ಒಟ್ಟು ಮಠ ತುಂಬ ಆದ್ರು ರೊಕ್ಕ. ಮಠ ತುಂಬ ಛಲಪಿಲಿ ಆಗಿದ್ದು. ಮಗನ ಜಿನ್ಯ ಏನ ತೆಗ್ದಿದ್ದೀನಿ, ಗುರುವಿನ ಇರುವಿಕೆ ಹೆಂಗಿರಬೇಕು ಅಂದ್ರೆ ಯಾರ್ಯಾರಿಗೂ ಬಾಧೆ ಕೊಟ್ಟಿರಬಾರ್ದು, ಹಂಗಿರಬೇಕು. ಗುರುವಿನ ಸಲುವಾಗಿ ನೋಡಪ್ಪ, ತನ್ನ ಆರಾಮ ಸಲುವಾಗಿ ಜಿನ್ಯಾನು ಹೊಲ ಮನೆ ಮಾರಿಸಿದ್ರು ಗುರುಗಳು ಹೊತ್ತು ಮಗನ ಕೆಟ್ಟ ಹೆಸರು ತರ್ಬೇಕೈತಿ ನನಗೆ. ಇದ್ರಾಗ ಹೋಗಲ್ದಕ್ಕ ಅವನೇನು ತೊಗೊಳ್ದಿಲ್ಲ, ನಾ ಬರೋದಿಲ್ಲ, ನಡಿ ಅವು ಎಲ್ಲೈತಿ ಅವ್ರಿಗೆ ಕೊಡು, ಹೊಲ ಬಿಡಿಸ್ಬ. ಅವ್ರು ಬೇಯುತ್ತಾನ ಸುಮ್ಮನೆ ನಿತ್ರಿ. ಗಾಡಿ ಕಡೆ ಮುಖ ಮಾಡಿದ, ಅವ್ರ ಕಡೆ ಬೆನ್ನು ಮಾಡಿದ, ನೆತ್ತ ನೀವು ಬೇಯಾಕೈತಿದ್ರಿ. ಯಾವ ಶಿಷ್ಯ? ನನ್ನ ಗುರು ಅದಾನವ. ನನ್ನ ಗುರುವಿಗೆ ಏನಾರೇ ಆದಾಗ ನಾವು ಉಪಚಾರ ಮಾಡೋದು ನನ್ನ ಧರ್ಮ. ನಾವು ಹೊಲಾರೇ ಒತ್ತಿ ಹಾಕ್ತನು, ಇಲ್ಲ ಕರಿದೇರೆ ಕೊಡ್ತನು, ನಾ ಜೀತಾರಿ ಇರ್ತನು. ಏನಾದರೂ ನನ್ನ ಗುರುವಿನ ಸಜ್ಜು ಮಾಡವ, ನಾ ಕರ್ಕೊಂಡು ಹೋಗವ. ಯಾವ ಕೇಳ್ತಾನೆ ಕೇಳಲ್ಲ ಅಂದವನ ಎತ್ತಿಕೊಂಡು ಹೋದವನು ಕಾರ್ ಗಾಡಿ ಹಾಕಿಸ್ಬೇಕು. ಹೋಗಿ ಸಜ್ಜು ಮಾಡ್ಕೊಂಡು ಬಂದ. ಎಂತೆಂಥ ಮಹಾಮಹಿಮರಾಗ್ಯಾರ ಲೆಕ್ಕ ಹಾಕ್ರಿ. ಯಾರು ನರಸಿಂಹೇಶ್ವರ ಮಹಾರಾಜರಂದ ಏನೋ ಅವರು ಶಕ್ತಿ ಭಾಳ ದೊಡ್ಡದು. ಕಲ್ಲೊಳ್ಳಿ ಒಳಗೆ ಅನುಷ್ಠಾನಕ್ಕೆ ಕೂತಿರೋದು. ಹನುಮಂತಿ ರೋಡ್ಯಾಗ ಆರಾಮ ಆತತ್ತ. ಇದಾಗ ಕಲ್ಲೊಳ್ಳಿ ಅನುಷ್ಠಾನಕ್ಕೆ ಕೂತಿದ್ರು ಯಾರೋ ನರಸಿಂಹೇಶ್ವರ ಮಹಾರಾಜರು. ಆಲಗಂಬಕ್ಕೆ ಆಧಾರ ಆಗಿ ಸುಮ್ಮ ಧ್ಯಾನ ಮಾಡ್ಕೋತ ಕೂತಾರ ಹೊತ್ತೇರು ಬಿಡೋದು. ಮೈ ತುಂಬ ಅಬಕಾರ ಏರಿಬಿಟ್ಟಿದ್ದು. ಅದು ಕೂದಲನ ಕಾಣುವಲ್ಲ, ಅಷ್ಟು ಅಬಕಾರ. ಮನುಷ್ಯ ಗುರ್ತು ಹತ್ತೋದು. ಪೂಜಾರಿ ಬಂದು ನೋಡ್ತಾನು, ಯಪ್ಪ ಏನು ಕೂತೈತಿ ಅವತ್ತು ಓಡಿ ಹೋದತ್ತ. ಅವಾಗ ಬಂದು ನೋಡ್ತಾರೆ ಮಂದಿ, ಏನಿದು ಚಿಮಟಿಗೆ ತೊಗೊಂಡು ಅಬಕಾರ ಎಲ್ಲ ತೆಗೆದಾರು. ಆ ಧ್ಯಾನದೊಳಗೆ ಸಮಾಧಿ ಸ್ಥಿತಿಯೊಳಗೆ ಏನಾಕೈತೆ ಗೊತ್ತಿಲ್ಲ. ಎಲ್ಲ ತೆಗೆದ ನಂತರ ಗುರುತು ಹೇಳ್ತಾರೆ, ಯಪ್ಪ ನರಸಿಂಹೇಶ್ವರ ಮಹಾರಾಜರದಾರು. ಆಮೇಲೆ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಡಾಕ್ಟ್ರು ಉಪಚಾರ ಮಾಡಿಸಿ ಮಾಡಿ. ಇದು ಏನು ಅಂತ ಕೇಳಿದರೆ, ಇದು ಅಂಗಸೇವೆ. ತನ್ನ ಅಂಗಕ್ಕೆ ಏನು ಪರಿಸ್ಥಿತಿ ಬರುತ್ತದೆಯೋ ಅದು ಗುರುವಿನ ಅಂಗಕ್ಕೆ ಬಂದಾಗ ಆ ರೀತಿ ಮಾಡಬೇಕು ಸೇವಾ ಅಂದ್ರೆ ಅದಕ್ಕೆ ಅಂಗಸೇವಾ. ಆಪ್ತ ಅಂಗ. ಇನ್ನು ಸ್ಥಾನ ಸೇವಾ, ಗುರುವಿನ ಸ್ಥಾನ ಸೇವೆಯನ್ನು ನಾವು ಹೇಗೆ ಮಾಡಬೇಕು ಅಂದ್ರೆ ಇಸ್ತ್ರಿ ಅಂಗಿ ಹಾಕ್ಕೊಂಡು ಬಂದು ಕಸ ಹೊಡ್ಯೋ, ಕಲ್ ತೆಗಿಯೋ, ತೆಗಿಯೋ, ಹೊಲಸು ತೆಗಿ ಅನ್ನೋದಲ್ಲ. ನಮ್ಮ ಮನೆಯೊಳಗೆ ನಾವು ಏನು ಯಾಕೆ ಮಾಡುವಲ್ಲಿ ಅವಕ್ಕೆ ಸದ್ಗುರುನಾಥನ ಸ್ಥಾನಕ್ಕೆ ಬಂದಾಗ ಸ್ವತಃ ಬಾಗಿ ಕೆಲಸ ಮಾಡಬೇಕು. ಕುರುಕ್ಷೇತ್ರ ಸಂಗ್ರಾಮ ಮುಗಿದಿತ್ತು. ಧರ್ಮರಾಜ ಚಿಂತೆ ಒಳಗಿದ್ದ ಪಟ್ಟಾಧಿಕಾರ ಆಗಿತ್ತು. ಕೃಷ್ಣ ಕೇಳ್ತಾನೆ ಒಂದನ 5-6 ತಿಂಗಳಾದ್ಮೇಲೆ, ಧರ್ಮರಾಜ ರಾಜ್ಯ ಸಿಕ್ತು, ರಾಜ್ಯ ಪಟ್ಟಾಧಿಕಾರ ಆಯ್ತು, ಯಾಕೆ ಏನು ಚಿಂತೆ ಮಾಡ್ತೀಯ ಅಂದ. ಆವಾಗ ಧರ್ಮರಾಜ ಅಂದ, ಯಪ್ಪ ಬಂಧುಗಳ ಆಪ್ತ ಮಿತ್ರರ ಎಲ್ಲ ಸೈನ್ಯವನ್ನು ಕೊಂದು ಅವುಗಳ ಹೆಣದ ರಾಶಿ ಮೇಲೆ ನಾ ರಾಜ್ಯ ಆಳಾಕತ್ತೀನಿ, ನನಗೇನು ಸುಖ ಆಕತ್ತೇನ ಅಂದ. ಇಲ್ಲಪ್ಪ ಅದು ಕ್ಷತ್ರಿಯರ ಒಂದು ಧರ್ಮ. ನನಗೇನು ಮನಸ್ಸು ಕಬೂಲ್ ಕೊಡುವಲ್ದು. ಹಾಗಾದ್ರೆ ಅದು ಪರಮಾತ್ಮನ ಇಚ್ಛೆ ಅಂತ ಆಗೈತಿ, ಮುಗ್ದೈತಿ. ಇನ್ನು ಇದ್ದ ಜೀವಿಗಳಿಗೆ ನೀನು ಅನ್ನ ಕೊಡು,
ಇದ್ದ ಜೀವಿಗಳಿಗೆ ಅನ್ನದಾನ ಮಾಡು, ನಿನ್ನ ಕಷ್ಟ ನಾಶ ಆಗ್ತೈತಿ. ಅನ್ನವನ್ನು ಇಕ್ಕೋದು ನನ್ನಿಯನ್ನು ನುಡಿಯೋದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾನವಕ್ಕೂ ಸರ್ವಜ್ಞ. ಆವಾಗ ಹ್ಞೂ ಅಂಥೇಳಿ ಅಂದ. ಯಜ್ಞವನ್ನು ಇಟ್ಕೊಂಡ್ರು, ಅಶ್ವಮೇಧ ಯಾಗವನ್ನು. ಅದಕ್ಕೆ ಎಷ್ಟು ಮಂದಿ ಬರ್ತೈತಿ ಗೊತ್ತಿಲ್ಲ ರೀ. 10,000 1,00,000 ಮಂದಿ 10 ಲಕ್ಷ ಮಂದಿ ಯಜ್ಞ ನೋಡ್ಲಾಕ. ಯಜ್ಞ ತಯಾರಾತು, ಅರ್ಜುನ ಕುದುರೆ ಜೊತೆಗೆ ಹೋದ. ಆದರೆ ಯಜ್ಞ ಪ್ರಾರಂಭ ಆಯಿತು. 10,000 ಮಂದಿ ಬತ್ತು, 20 ಬತ್ತು, ಲಕ್ಷ ಮಂದಿ ಉಣ್ಣಾಕೈತಿ ದಿನ ಬಂದು ಮಂಟಪದೊಳಗೆ. ಎಲ್ಲರಿಗೂ ಕೈಯಾರೆ ಎಲ್ಲರೂ ತಂದು ಕೊಟ್ಟಂಥ ಕಾಣಿಕೆ ಅರಮನೆ ಹಿಡಿಸಲಾರದ ಊರು ಹೊರಗೆ ನಿಟ್ಲ ಹಚ್ಚಿದ್ರತ್ರಿ. ಕಾಣಿಕೆ ಕೈ ತುಂಬಿ 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 ದಾನ ಕೊಡೋದು. 6 ತಿಂಗಳಾಗಿತ್ತು. ಆವಾಗ ಯಾರ್ಯಾರು ಏನೇನು ಕೆಲಸ ನೇಮಿಸ್ಕೋತ ಮೊದಲು ಮೀಟಿಂಗ್ ಕೊಡಿಸ್ತಾರೆ. ನೀವು ಮದುವೆಗಿಂತ ಮೊದಲು ಮೀಟಿಂಗ್ ಕೊಡಿಸ್ತಾರೆ. ಮೀಟಿಂಗ್ ಕೊಡಿಸಿದಾಗ ನೀ ಈ ಕೆಲಸ, ನೀ ಈ ಕೆಲಸ, ನೀ ಈ ಕೆಲಸ ಎಲ್ಲರೂ ನೇಮಿಸ್ಕೊಂಡು ಧರ್ಮರಾಜನ ಕೇಳ್ತಾನೆ ಕೃಷ್ಣ ಪರಮಾತ್ಮ. ಧರ್ಮಜ ನನಗೇನು ಕೆಲಸ ಕೊಡ್ತೀಯ ಅಂದ. ಅಪ್ಪ ನೀ ಅಧಿಷ್ಠಾನ ಮೂರ್ತಿಯಾಗಿದ್ದರೆ ಸಾಕು, ನಾ ಏನೂ ನಿನಗೆ ಕೆಲಸ ಕೊಡೋದಿಲ್ಲ ಅಂದ. ಹಂಗಿಲ್ಲ, ನಾ ಹಂಗೆ ಊಟ ಮಾಡೋಕ್ಕೆ ತಯಾರಿಲ್ಲ, ಏನಾರೇ ಮಾಡೇ ಊಟ ಮಾಡವ, ನಿಮಗೂ ಕೊಡೋದು ತಾಕತ್ತು ನನಗಿಲ್ಲ, ನೀನೇ ಏನು ನೇಮಿಸ್ಕೊ ಅಂದ. ಅವಾಗ ಕೃಷ್ಣ ಅಂದ, ನಾ ನೇಮಿಸ್ಕೊಂಡದಕ್ಕೆ ನೀ ಎದುರು ಆಡಬಾರ್ದು. ಇಲ್ಲ, ಏನು ನೇಮಿಸ್ಕೊತೀವಿ? ಕೃಷ್ಣ ಪರಮಾತ್ಮ ಹೇಳಿದ, ಯಾವ ಭಕ್ತರು ಉಂಡು ಹೋಗ್ತಾರಲ್ಲ ಅವರು ಮುಸುರಿಯಲ್ಲಿ ತೆಗಿಯೋ ಕೆಲಸ ನಂದು. ನೋಡ್ರಿ, ಯಾರು ಹೇಳ್ತಾರೆ ಈ ಮಾತು? ಕೃಷ್ಣ ಪರಮಾತ್ಮ ಹೇಳ್ತಾನೆ, ಅಧಿಷ್ಠಾನ ಮೂರ್ತಿ ಮುಸುರಿಯಲ್ಲಿ ನಾ ತೆಗೆವ. ಯಪ್ಪ ತಾನೋ ಧರ್ಮರಾಜ. ಹ್ಞೂ ಕೇಳಂಗಿಲ್ಲ, ಹ್ಞೂ ಅಂದದಿಲ್ಲ. ದಿನಾಲು ಜನ ಊಟ ಮಾಡ್ಬೇಕು ರೀ. ದೊಡ್ಡ ಚಾಳಿ ಮಾಡಿದ ಆ ಮುಸುರಿಯಲ್ಲಿ ಇಡಾಮದ್ರಾಗ ಬೆನ್ನಿಗೆ ಹಚ್ಕೊಂಡು ಅವ್ರಾಡ್ತಿತ್ತು. ಮುಸುರಿ ತೊಗೊಂಡು ಹೋಗಿ ತಿಪ್ಪ್ಯಾಗ ಹೋಗೋದು ಬರಾವ. ಕೃಷ್ಣನ ಕೆಲಸ ರೀ ಇದು. ಅದಕ್ಕೆ ಪುರಂದಾಸರು ಹೇಳ್ತಾರೆ, ಹೂವ ತರುವರ ಮನೆಗೆ ಹುಲ್ಲ ತರುವ ಅವ ಲಕುಮಿ ರಮಣ ಈತನಿಗೆಲ್ಲ ಗರುವ. ನೋಡ್ರಿ, ಹೂವು ತಂದು ಪೂಜೆ ಮಾಡುವ ಪಾಂಡವರ ಮನೆಗೆ ಕುದುರೆ ಮೇಷದ ಹುಲ್ಲು ತಂದ ಅವ ಲಕುಮಿ ರಮಣ, ಲಕ್ಷ್ಮೀ ರಮಣ ಈತನಿಗೆ ಗರ್ವಣ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಮಾಡುವಾಗ ಒಂದು ದಿವಸ ಏನಾತ್ರಿ ಅಂದ್ರೆ, ಅಕಸ್ಮಾತಾಗಿ ವ್ಯಾಸ ಮಹರ್ಷಿಗಳ ಮಗ ಶುಕಮುನಿಗೆ ಆಮಂತ್ರಣ ಕೊಟ್ಟಿದ್ದಿಲ್ಲ. ಶುಕಮುನಿ ಅಂದರೆ ವೀರ ವೈರಾಗ್ಯವಂತ, ಭಾಳ ದೊಡ್ಡ ವೈರಾಗ್ಯಶಾಲಿ. ವೈರಾಗ್ಯನ ಆತನಿಂದ ಹುಟ್ಟೈತಿ ಅನ್ನುವಂಗಿದ್ದವ. ಅವ ವಿಚಾರ ಮಾಡಿದ್ದ, ಪಾಂಡವರ ಅಶ್ವಮೇಧ ಯಾಗದೊಳಗೆ ಕೃಷ್ಣ ಪರಮಾತ್ಮ ಇರ್ತಾನೋ, ಅವನ ಸನ್ನಿಧಿಯೊಳಗೆ ನಾನು ಪ್ರಸಾದ ತೊಗೊಂಡ್ರು ಉದ್ಧಾರಕ್ಕನು ಹೋಗ್ಬೇಕು, ತಾವು ಕೂತಾನೋ ಆಗ ಆಮಂತ್ರಣ ಕೊಟ್ಟಿಲ್ಲ. ಒಂದು 3 ಮಣಿ ಅದಾವ್ರಿ. ಧರ್ಮದ ಒಂದು ಅಂಶಗಳನ್ನು ಕೇಳಬೇಕು. ಪುರಾಣ ಜೊತೆಗೆ ಧರ್ಮದ ಅಂಶಗಳು ಭಾಳ ನಮ್ಮ ಜೀವನದೊಳಗೆ ಭಾಳ ಉಪಯೋಗ ಆಗ್ತಾವೆ. ಒಂದು 3 ಮಣಿ ಅದಾವೆ, ಹೌದಿಲ್ರಿ ಮಾರಾಯ? ನಮ್ಮ ಊರಾಗ 1000 ಮಣಿ ಅದಾವತ್ತೀರಿ ನೀವು? 1000 ಮಣಿ ಇದ್ರು 3 ಮಣಿ ಕಾಯಂ. ಒಂದು ಕರೆದಾಗ ಹೋಗೋ ಮಣಿ ಐತಿ, ಒಂದು ಕರಿಲಾರ್ದ ಹೋಗೋ ಮಣಿ ಐತಿ, ಕರೆದ್ರು ಹೋಗ್ಲಾರ್ದ ಮಣಿ ಐತಿ. ಇವು 3 ಮಣಿ ಕಾಯಂ. ಅದು ಹೆಂಗೆ ರೀ ಅನ್ಬೋದು ನೀವು? ಕರೆದಾಗ ಹೋಗೋದು ಅರಮನೆ. ನಮ್ಮ ಮನೆಗಳು ಅದಾವಲ್ರಿ, ಸಾಕಷ್ಟು ಮನೆ ಇದಾವೆ, ಎಲ್ಲ ಹೊಂದಿಗೆ ಅದಾವೆ. ನಿಮ್ಮ ಮನ್ಯಾಗ ಏನಾರೇ ಕಾರ್ಯ ಆದ್ರೆ ನಾನು ಕರೆದ್ರೆ ನಾನು ನಿಮ್ಮ ಮನೆಗೆ ಬರ್ತಾನೆ. ನಮ್ಮ ಮನ್ಯಾಗ ಏನಾರೇ ಕಾರ್ಯ ಆದ್ರೆ ನೀವು ಕರೆದ್ರೆ ನಾವು ಕರೆದ್ರೆ ನೀವು ನಮ್ಮ ಮನೆಗೆ ಬರ್ತೀರಿ. ಇದು ಅರಮನೆ, ಮರ್ಯಾದೆ ಕೆಲಸ. ಕರೆದಾಗ ಹೋಗ್ಬೇಕಿದು. ಮಗ್ಲ ಮನೆ ಐತೆ ಅಂದ್ರೆ ಕರಿಲಾರ್ದು ಹೋಗಾಕ ಬರಂಗಿಲ್ಲ. ಇದು ಅರಮನೆ. ಇನ್ನು ಕರೆದ್ರು ಹೋಗ್ಲಾರ್ದ ಮನೆ ಯಾವುದೈತ್ರಿ ಅಂಥೇಳಿ ಕೇಳಿದ್ರೆ, ಜಾತ್ರೆ ಮಾಡಿ ಬರ್ರಿ ನಡೆಯೋ. ಏನ್ರಿ ಇದು? ಆ ಗಾಡಿಗೊಮ್ಮೆ ಈ ಗಾಡಿಗೊಮ್ಮೆ ಅಲ್ಲೊಮ್ಮೆ ಇಲ್ಲೊಮ್ಮೆ ತಿಪ್ಪೆ ಮೇಲೆ ಮಕ್ಕೊಳ್ಳೋದು ಆ ಮಣಿ ರೀ. ಯಾವುದು? ಶರಿಮಣಿ. ಒಬ್ಬ ತಿಪ್ಪೆ ಮೇಲೆ ಮಣಗಿದ್ದತ್ತು, ಮಹಾರಾಷ್ಟ್ರಕ್ಕೆ ಹೋಗಿದ್ದತ್ತು. ಕರ್ನಾಟಕದವ ಗಟಾರ ಮೇಲೆ ಮಣಗ್ಯಾನು. ರಾತ್ರಿ ಪೊಲೀಸ್ ಮುಂದೆ ಊಟೋ ಅಂದತ್ತ. ಅವ ಅಂದ, ನಮ್ಮ ಊರಾಗ ಎಲ್ಲೇರಿ ಮಕ್ಕೊಂಡ್ರು ಪೊಲೀಸರು ಮುಕುಳಿ ಮೇಲೆ ಹೊಡಿತಾರು, ನೀವು ಊಟದ ಕೇಳತ್ತೀನಿ ಎಷ್ಟು ಶಾನೆ ಅದ. ನಾನು ಏನು ಮಾಡ್ತೀರಿ? ಹಂಗೆ ಮತ್ತು ಅದು ಅವ್ರು ಹೋಗ್ತಾರಲ್ರಿ, ಅದು ಯಾವುದು ಶೆರೆಮನೆ. ಕರೆದ್ರೂ ಹೋಗಬಾರ್ದು ಅಲ್ಲಿ. ಅದು ಕರೆದ್ರೂ ಹೋಗ್ಲಾರ್ದ ಮನೆ. ನಮ್ಮ ಮನೆಗಳು ಕರೆದಾಗ ಹೋಗಬೇಕು. ಆಮೇಲೆ ಕರಿಲಾರ್ದ ಹೋಗೋ ಮನೆ ಒಂದೈತ್ರಿ. ಯಾವುದು ಅಂದ್ರೆ ಗುರುವಿನ ಮನೆ, ಶಿವಲಿಂಗೇಶ್ವರ ಮಹಾಮಣಿ. ಶಿವಲಿಂಗೇಶ್ವರ ಮಹಾಮಣಿ ಯಾರು ಕರಿತಾರ್ರಿ ಹೇಳ್ರಿ? ನೋಡಿ, ಎಲ್ಲರೂ ಕೂಡ್ಕೊಂಡ ಮಾಡಕತ್ಯಾರ. ನನ್ನ ಕರೆದಿಲ್ಲ, ನಿನ್ನ ಕರೆದಿಲ್ಲ, ಹಂಗಾತ ಏನು ಕೇಳಬೇಡ್ರಿ. ನಮ್ಮ ಅಪ್ಪನ ಒಂದು ಜಾತ್ರೆ ಐತಿ. ಜಾತ್ರೆ ಒಳಗೆ ಎಲ್ಲರೂ
ಹೋಗೋಣ, ಎಲ್ಲರೂ ಪ್ರಸಾದ ತಗೊಳ್ಳೋಣ, ಎಲ್ಲರೂ ಉದ್ಧಾರ ಆಗೋಣ ಅಂಥೇಳಿ ಇಲ್ಲಿ ಕರೆಯೋ ಸಮಾಚಾರನ ಇಲ್ಲ. ಕರೀಲಾರ್ದ ಹೋಗು ಮನಿ ಗುರುಮನಿ. ಕೃಷ್ಣ ಪರಮಾತ್ಮನ ಸನ್ನಿಧಿ ಒಳಗೆ ಪ್ರಸಾದ ತಗೋಬೇಕು ಅಂತ ಅವಾಗ ಕೂತಿದ್ರೆ ಆಮಂತ್ರಣ ಇದ್ದಿದ್ದಿಲ್ಲ. ಅದಕ್ಕೆ ಹೇಗೆ ಹೋಗೋದು ಅದು ಅರಮನೆ ಅಂತ ಚಿಂತೆ ಮಾಡ್ತಿದ್ದ. ಒಂದು ದಿವಸ ಕೂತಂಥ ಸಂದರ್ಭದೊಳಗೆ ಬ್ರಾಹ್ಮಣರು ಹಾದು ಹೋಗಿದ್ರು. ಶುಕಮುನಿ ಒಳಗೆ ಕೂತ್ಕೊಂಡಿದ್ದ ಆಶ್ರಮದೊಳಗೆ. ಅವರು ಮಾತನಾಡ್ತಾ ನಡೆದಿದ್ದರು. ಏನಪ್ಪ ಧರ್ಮರಾಜನ ಯಜ್ಞ, ಲಕ್ಷಗಟ್ಟಲೆ ಮಂದಿ ಊಟ ಮಾಡ್ತೈತಿ, ಏನಿದು ಅಂತ ಒಬ್ಬ ಅಂದ. ಮತ್ತೊಬ್ಬ ಮಾರಾಯ ಏನು ಉಡಿ ತುಂಬಿ 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 ದಾನ ಕೊಡ್ತಾರೋ, ಮುತ್ತ ರತ್ನ ಬೆಳ್ಳಿ ಬಂಗಾರ ಅಂತ ಮತ್ತೊಬ್ಬ ಅಂದ. ಅವ್ರು ಅನ್ನೋದು ನೋಡಿ ಹಿಂದಿನ ಒಬ್ಬ ಬ್ರಾಹ್ಮಣ ಅಂತಾನೆ, ಮಾರಾಯ ಅವ್ನು ಸಾವುಕಾರದ ಅನ್ನೋ ಧರ್ಮರಾಜ ಕೊಡ್ತಾನೋ, ಏನೆಲ್ಲ ನಡೀತೈತಿ ಮಾಡ್ತೈತಿ. ಆದ್ರೆ ಕೃಷ್ಣ ಪರಮಾತ್ಮ ದೇವರ ಸ್ವತಃ ಭಗವಂತ ಅವ ಆ ಯಜ್ಞದೊಳಗೆ ಊಟ ಮಾಡಿದವ್ರು ಮುಸುರಿಯಲ್ಲಿ ತೆಗಿಯಾಕೈತೇನೆ, ಇದೇ ಅಂತ ಕೆಲಸ ಅಂದ. ಶುಕಮುನಿ ಕೇಳಿಸ್ ನೋಡಿ, ಓಹೋ ನಾ ಬದುಕಿನಿ ಅಂದವ ಶುಕಮುನಿ. ಆ ಶುಕಮುನಿಗೆ ತನ್ನ ತಪಸ್ಸಿನ ಪ್ರಭಾವದಿಂದ ಯಾವ ರೂಪ ಬೇಕೋ ಆ ರೂಪ ಧರಿಸ್ತಿದ್ದ. ಅವ ಗಿಳಿಗತೆ ರೂಪ ಧರಿಸ್ಕೊಂಡು ಬಂದ. ಹಿತ್ತಲದೊಳಗೆ ಮಾವಿನ ಗಿಡದ ಮೇಲೆ ಟೊಂಗಿ ಮೇಲೆ ಕೂತ. ಕೃಷ್ಣ ಪರಮಾತ್ಮ ಬಂದು ಮುಸುರಿಯಲ್ಲಿ ಮಾಡಿ ಬೀಸಿ ಒಗದ ಚಳಿ. ಎಲ್ಲರೂ ಸ್ವಚ್ಛ ಉಂಡ್ರದಿಲ್ಲ ನೋಡ್ರಿ, ಒಂದು ಸ್ವಲ್ಪ ಏನಾರು ಉಳಿದಿರ್ತೈತಿ. ಒಂದು ತುತ್ತು ಅನ್ನ ಉಳಿದಿತ್ತು ಒಂದು ಎಲ್ಯಾಗ, ಹಿಂಗೆ ಹಾಶಿ ಬಿತ್ತು. ಶುಕಮುನಿ ಅಂದ, ಇದು ಪರಮಾತ್ಮನ ಕೈ ಎತ್ತೈತಿ ಅಂದ್ರೆ ಇದು ಪ್ರಸಾದ. ಪ್ರಸಾದೇ ಸರ್ವ ದುಃಖಾನಾಮ ಹಾನಿರಶ್ಯೋಪಜಾಯತೆ. ಕೃಷ್ಣ ಪರಮಾತ್ಮನ ಮಾತನೇ ಹೇಳ್ತಾನೆ, ಪ್ರಸಾದ ಸರ್ವ ದುಃಖಗಳನ್ನು ನಾಶ ಮಾಡ್ತೈತಿ. ಕೃಷ್ಣನ ಕೈ ಎತ್ತೈತಿ ಅಂದರೆ ಮುಸುರಿಯಲ್ಲಿದು ಪ್ರಸಾದ ಅಂತ ಹೋಗಿ ಕುಕ್ಕಿ ತಿನ್ಲಿಕ್ಕೆ ಹತ್ತಿದ. ಒಂದು ತುತ್ತು ತಿಂದು ನುಂಗಬೇಕು, ಆಕಾಶದ ಗಂಟೆ ಡನ್ನತ್ ಸಪ್ಪಳಾಗಬೇಕು. ಒಂದು ತುತ್ತು ನುಂಗಬೇಕು, ಆಕಾಶದ ಗಂಟೆ ಡನ್ನತ್ ಸಪ್ಪಳಾಗಬೇಕು. ಧರ್ಮರಾಜನಿಗೆ ಆಶ್ಚರ್ಯ ಆಯ್ತು. ಪರಮಾತ್ಮ ಎಂದೂ ಇಲ್ಲದ ಶಬ್ದ ಆಕಾಶ ಕಡೆಯಿಂದ ಬರ್ಲಾಕತ್ತೈತ್ಲಿ, ಏನಿದು ಅಂದ. ಅಪ್ಪ ನಿನ್ನ ಒಂದು ಈ ಭೋಜನ ಇದರೊಳಗೆ ಒಬ್ಬ ಮಹಾಮುನಿ ತತ್ವಬಲ್ಲ ಶಿವಯೋಗಿ ಅನ್ನ ಊಟ ಮಾಡಾಕತ್ತಾನೋ, ನುಂಗಿ ತುತ್ತಿಗೊಮ್ಮೆ ಕೈಲಾಸ ಗಂಟೆ ನುಡಿತೈತಿ. ಎಂಥ ಮಹಿಮಾ ಪುರುಷ ಇರ್ಬೇಕು ತೋರಿಸ್ರಿ ಅಂದ ಧರ್ಮರಾಜ. ಅರಮನೆ ಎಲ್ಲರನ್ನ ಕರ್ಕೊಂಡ ಕೃಷ್ಣ ಪರಮಾತ್ಮ ನಡೆದ. ಊಟ ಮಾಡು ಭೋಜನ ಶಾಲೆ ಒಳಗೆ ಇರಬೇಕು ಅಂತ ಇವ್ರಿಗೆ ಎನಿಸ್ಯಾರು ತಿಪ್ಪಿ ಕರ್ಕೊಂಡು ನಡೆದ್ರಿ. ಕೃಷ್ಣ ಪರಮಾತ್ಮ ತಿಪ್ಪಿ ಕರ್ಕೊಂಡು ನಡೆದ. ಹೋದ, ಮಾಯನಗಿಡದ ಮುಂದೆ ನಿಂತ. ಧರ್ಮರಾಜ ಅಲ್ಲಿ ಏನು ಕಾಣಿಸ್ತತಿ ಅಂದ. ಏನಿಲ್ರಿಪ್ಪ ಅಂದ. ಆ ಎಲ್ಯಾಗ ಏನು ಕಾಣ್ತೈತಿ? ಮುಸುರಿ ಎಲ್ಯಾಗ ಒಂದು ಗಿಳಿ ಐತ್ರಿಪ್ಪ, ಅನ್ನ ಉಣ್ಣಾಕತ್ತೈತಿ. ಅದು ಗಿಳಿ ಅಲ್ಲ, ಶುಕಮುನಿ. ನಿಂದು ಅರಮನೆ ಕರೆದಾಗನ ಹೋಗ್ಬೇಕು ನೇಮ ಮರ್ಯಾದೆ ಇದು. ಅದಕ್ಕಾಗಿ ಇಲ್ಲಿ ಕೃಷ್ಣ ಅದಾನೋ, ಆತನ ಮುಂದೆ ನಾ ಪ್ರಸಾದ ತೊಗೊಂಡ್ರೆ ನಾನು ಧನ್ಯ ಆಗ್ತಾನೋ ಅಂತ ವಿಚಾರ ಮಾಡಿದ್ದ. ಅದಕ್ಕಾಗಿ ಹಿತ್ತಲೊಳಗೆ ಉಂಡು ಬೀಸಿ ಒಗದ ಇಲ್ಲಿ ಮೇಲೆ ಯಾರು ಹಕ್ಕಿರುವುದಿಲ್ಲ. ಅದಕ್ಕಾಗಿ ಗಿಳಿ ರೂಪದೊಳಗೆ ಬಂದ ಒಂದೊಂದು ತುತ್ತು ಅನ್ನ ನುಂಗಾಕೈತೇನಲ್ಲ, ನುಂಗಿ ಸರ್ತಿಗೊಮ್ಮೆ ಕೈಲಾಸ ಗಂಟೆ ನುಡಿಯಾಕೈತೈತಿ. ಅವಾಗ ಧರ್ಮರಾಜ ಹೋಗಿ ಸಾಷ್ಟಾಂಗ ಹಾಕ್ಯಪ್ಪ, ಮುನೀಂದ್ರ ನನ್ನ ಕಡೆ ಸರ್ವತಾ ತಪ್ಪಾಯಿತು ಬಾ ಅಂಥೇಳಿ ಅವನು ಹೋಗಿ ಮುನಿ ಅಂತಿಗೆ ಹೋದ ಕೂಡಲೇ ಶುಕರು ತಮ್ಮ ರೂಪ ಧರಿಸ್ಕೊಂಡು ನಿಂತರು. ಕೈ ಹಿಡಿದು ಕರ್ಕೊಂಡು ಬಂದು ಸಿಂಹಾಸನ ಮೇಲೆ ಕೂಡಿಸಿ ಪಾದ ಪೂಜೆಯನ್ನು ಮಾಡ್ತಾನೋ. ಕೃಷ್ಣ ಪರಮಾತ್ಮನೇ ಸ್ವತಃ ಪಾದ ತೊಳಿತಾನೆ, ಧರ್ಮರಾಜ ತೊಳಿತಾನೆ. ಈ ರೀತಿಯಾಗಿ ಆ ನಂತರ ಹೋಗಿ ಆ ಪ್ರಸಾದವನ್ನು ತೊಗೊರಿಯಪ್ಪ ಅಂತ ಉಣಿಸಿದಾಗ ಆ ಶುಕಮುನಿಗಳೊಂದು ತುತ್ತು ಹಾಕೋಬೇಕು, ಢನ್ನಂತ ಕೈಲಾಸ ಗಂಟೆ ಬಿಡಬೇಕು. ಅದಕ್ಕೆ ಹೇಳ್ತಾರೋ, ತತ್ವಬಲ್ಲ ಶಿವಯೋಗಿಗೆ ತುತ್ತನ್ನವ ನಿಕ್ಕಿದರೆ ಕೈಲಾಸವೇ ಒತ್ತೆ ಎಕ್ಕುವುದು ಸರ್ವಜ್ಞ. ತತ್ವಬಲ್ಲಿದನಾಗಿರ್ತಕ್ಕಂಥ 1000 ಮಂದಿಗೆ 10,000 ಮಂದಿಗೆ ಕೋಟಿ ಮಂದಿಗೆ ಲಕ್ಷ ಮಂದಿಗೆ ಊಟ ಮಾಡಿಸೋ ನೇಮ ಯಾಕೆ ಅಂತ ಕೇಳಿದ್ರೆ, ಆ 1000ಕ್ಕೊಬ್ಬ ಶರಣ, ಲಕ್ಷಕ್ಕೊಬ್ಬ ನೋಡ್ರಿ, 1000ಕ್ಕೊಬ್ಬ ಸತ್ಪುರುಷ, ಲಕ್ಷಕ್ಕೊಬ್ಬ ಶರಣ. 1,000 ಮಂದಿ ನಾವು ಉಣಿಸ್ಯಾರ, ಒಬ್ಬರೇ ಶರಣ ಬಂದು ಉಂಡೋಗಿರ್ತಾನೆ. ಅದಕ್ಕಾಗಿ ಆ ರೀತಿ ಹಿರಿಯರು ಮಾಡ್ಯಾರ. ಇವ ಶರಣ ಅಂತ ಗುರುತು ಹಚ್ಚೋದು ಆಗೋದಿಲ್ಲ ನಮಗೆ. ಆ 1000 ಮಂದಿಯೊಳಗೆ ಒಬ್ಬರೇ ಉಂಡು ಹೋಗಿರ್ತಾನಲ್ಲ, ನಾವು ಮಾಡಿದ್ದಕ್ಕೆ ಸಾರ್ಥಕ. ಲಗ್ನದೊಳಗೆ 4-5 ಮಂದಿ ಕೂಡಿರ್ತಾರೆ, ಅದರೊಳಗೆ ಯಾರ್ಯಾರು ಸತ್ಪುರುಷರು ಉಂಡು ಹೋಗಿರ್ತಾರೆ. ಆ ಉಂಡು ಹೋದಂಥ ಫಲನ ನಿಮ್ಮ ಮಕ್ಕಳಿಗೆ ವಂಶ ಆ ಅನ್ನದಾನದ ಫಲ ಸಿಗ್ತದೆ. ಹಿರಿಯರು ಸುಮ್ಮನೆ ಮಾಡಿಲ್ರಿ. ಈಗಿನವ್ರು ಭಾಳ ದೊಡ್ಡ ಶಾನ್ಯಾರು ಏನಾಗುತ್ತಾರೆ, ಮೂಢನಂಬಿಕೆ
ಮೂಢನಂಬಿಕೆ ಅಲ್ಲ. ಅಷ್ಟೆಲ್ಲ 4-5 ಸಾವಿರ ಜನರೊಳಗೆ ಒಬ್ಬರೇ ಸತ್ಪುರುಷರು ಬಂದು ಊಟ ಮಾಡಿ ಹೋಗಿರ್ತಾರಲ್ಲ, ಅವ್ರು ಆನಂದಾಗಿ ಹೋಗಿರ್ತಕ್ಕಂಥ ತಪಸ್ಸಿನ ಪುಣ್ಯ ನಮ್ಮ ವಂಶಕ್ಕೂ ಅದು ತೊಡಗ್ತೈತೆ. ಅದಕ್ಕಾಗಿ ಅದನ್ನು ಮಾಡಿದ್ದು. ಹಾಗೆ ಶುಕಮುನಿಗಳು ಊಟ ಮಾಡಿ ಹೋದರು. ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲಿ ಕಾರಣ ಏನು ಅಂತ ಕೇಳಿದರೆ, ಆಂಗ ಆಪ್ತ ಸ್ಥಾನ ಸದ್ಭಾವನೆ, ಗುರುವಿನ ಸೇವಾ ಮಾಡೋದು. ಇಲ್ಲಿ ಶಿವಲಿಂಗೇಶ್ವರ ಹೇಳ್ತಾರೆ, ಅಮ್ಮ ನೀನು ಗುರುವಿನ ಸೇವೆಯನ್ನು ಮಾಡು, ಆಪ್ತ ಆಂಗ ಸದ್ಭಾವನೆ. ಇವು 3 ಫಲ ಕೊಡ್ಬೇಕಾದ್ರೆ ಇನ್ನೊಂದು ಕಡಿದೈತಿ ರೀ, 1 ನಿಮಿಷನಾಗ ಹಾಕೈತದು. ಏನ ಅಂತ ಕೇಳಿದ್ರೆ ಸದ್ಭಾವನೆ. ಗುರುವಿನ ಸೇವಾ ಮಾಡಿರಿ, ಮಠದ ಸೇವಾ ಮಾಡಿರಿ, ಯಾವುದೇ ಸೇವಾ ಮಾಡಿರಿ, ಭಾವ ಮಾತ್ರ ಶುದ್ಧ ಇರಬೇಕು. ಗುಡಿಗೆ ಹೋಗ್ತೀವಿ, ಶಿವಲಿಂಗಪ್ಪನ ಗುಡಿಗೆ ಹೋಗ್ತೀವಿ, 5 ಯಾಕೆ 25 ಸುತ್ತ ಹಾಕ್ತೀವಿ, 50 ಸುತ್ತ ಹಾಕ್ತೀವಿ, ಗುಡಿ ಗದ್ದಿಗೆ ಮುಂದೆ ಹೋಗ್ತೀವಿ, ನಮಸ್ಕಾರ ಮಾಡ್ತೀವಿ. ಎಂಥ ಭಾವನೆ ಇರಬೇಕಂದ್ರೆ, ಅಪ್ಪ ನಾನು ಯಾವ ಸುಖವನ್ನು ಬಯಸಿ ಬಂದೇನೋ, ಯಾವ ಸಂಪತ್ತನ್ನು ಬಯಸಿ ಬಂದೇನೋ ಶಿವಲಿಂಗೇಶ, ಅದನ್ನು ನನಗೆ ನನ್ನ ನೆರೆ ಹೊರೆಯವ್ರಿಗೆ ಎಲ್ಲರಿಗೂ ಕೊಡು ಅಂಥೇಳಿ ಬೇಡ್ಕೋಬೇಕು ನಾವು. ಅಂದ್ರೆ ಸದ್ಭಾವನೆ ಅಂತಾರೆ. ನಮಸ್ಕಾರ ಮಾಡಿ ಎದ್ದು, ಯಪ್ಪ ನನ್ನ ಮನೆ ಭಾಳ ಇಟಕ್ರೆ ಆಗೈತಿ, ನೆರೆ ಮನೆಯವ್ರು ಸತ್ತು ಹೋಗಲಿ, ಎಮ್ಮೆ ಕರ ಕಟ್ಟಕ್ಕೆ ಎಂಬಾಕತಿ ಅಂದರೆ ಸದ್ಭಾವ ತರನ್ರಿ, ಆಗೋದಿಲ್ಲ. ಆ ರೀತಿಯಾಗಿರ್ತಕ್ಕಂಥದ್ದು ಏನಂದ್ರೆ, ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯ. ಅವ್ರು ಯಾರೇ ಇರಲಿ, ಯಾವ ಜಾತಿಯವರೇ ಇರಲಿ, ಯಾವ ಮತದವರೇ ಇರಲಿ, ಯಾರೇ ಇರಲಿ, ಅಲ್ಲಿ ಒಂದು ಜೀವ ಐತಿ, ಅಲ್ಲಿ ಒಂದು ಪ್ರಯತ್ನ ಮಾಡ್ತಕ್ಕಂಥ ಪ್ರಯತ್ನವಾದಿ ಐತಿ ಅಂತ ತಿಳ್ಕೊಂಡು ಸಮಾನ ಭಾವನೆಯಿಂದ ಸ್ವಧರ್ಮದಲ್ಲಿ ನಿಷ್ಠೆ, ಪರಧರ್ಮದಲ್ಲಿ ಸಹಿಷ್ಣುತೆ. ನಮ್ಮ ಧರ್ಮದೊಳಗೆ ನಾವು ನಿಷ್ಠಾದಿಂದ ಇರೋನು, ಇನ್ನೊಂದು ಧರ್ಮವನ್ನು ಪ್ರೀತಿ ಮಾಡೋನು, ಹೃದಯಾರಿ ಪ್ರೀತಿ ಮಾಡೋಣ. ಅಂದರೆ ನಮ್ಮ ಭಾರತ ಅಖಂಡ ಭಾರತ ಆಕತಿ. ನಮ್ಮ ಭಾರತವನ್ನು ಮೀರಿಸ್ತಕ್ಕಂಥವ್ರು ಯಾರೂ ಇಲ್ಲ. ಅಂಥ ಸದ್ಭಾವನೆ ಬರಬೇಕು ನಮಗೆ. ಈ ರೀತಿಯಾಗಿ ಶಿವಲಿಂಗೇಶ್ವರನ ಸೇವೆಯನ್ನು ತಾಯಿ ಮಾಡಲಿಕ್ಕಿತ್ತಲು ಒಂದು ದಿವಸ ಲಿಂಗ ಧಾರಣೆಯನ್ನು ಮಾಡ್ತಾರೋ. ಅಮ್ಮ ಬಾಲಮಹಾಂತೇಶ್ವರನನ್ನು ಏನು ಬಳ್ಳಾಮಣಿತನದ ಒಬ್ಬ ಕೂಸು ಬಂದು ಹಾಕಿ ಹೋಗಿದ್ರಲ್ಲ, ಆ ಬಾಲಮಹಾಂತೇಶ್ವರನನ್ನು ಜೋಪಾನ ಮಾಡೋ ತಾಯಿ ನೀನಾಗವ್ವ, ನೀನು ಗುರುತಾಯಿ ಆಗುವಂಥ ನೇಮಿಸ್ತಾರೋ. ಅಲ್ಲೇ ಇರ್ತಕ್ಕಂಥ ಒಬ್ಬ ಭಕ್ತಳು ಭಾಳ ನಡ್ಕೋತಿರ್ತಾಳೆ ರೀ. ಆಕಿನ ಕರಿತಾರೆ ಮುಂದೆ, ಅಮ್ಮ ನೀನು ನಿನ್ನ ಮಗ ಸೊಸಿ ಎಲ್ಲರೂ ಕೂಡಿ ಮಠದೊಳಗಿರಿ, ಇಲ್ಲಿ ವ್ಯವಸ್ಥೆ ಈಗ ಏನೈತೋ ಅದೆಲ್ಲ ವ್ಯವಸ್ಥೆಯನ್ನು ನೀವು ಮಾಡಿರಿ. ನಾನು ಸಂಚಾರಕ್ಕೆ ಹೋಗಿ ಬರ್ತಾನೋ, ಯಾವ ಕಡೆ ಹೋಗ್ತಾನೋ ಏನೋ ಗೊತ್ತಿಲ್ಲ, ಭಾಳ ದಿವಸ ಸಂಚಾರ ಮಾಡಿ ನಾ ಬರ್ತಾನೆ. ಯಾವ್ಯಾವ ಭಕ್ತರು ಕರೆ ಮಾಡ್ಯಾರೋ, ಯಾವ ಭಕ್ತರ ಕರೆಗೆ ನಾ ಹೋಗ್ತಾನೋ ಎಲ್ಲರನ್ನ ಉದ್ಧಾರ ಮಾಡ್ತಕ್ಕಂಥ ಕಾಲ ಬಂದೈತಿ. ಮಠ ಮಾತ್ರ ವ್ಯವಸ್ಥೆದೊಳಗೆ ನಡಿತೈತಿ ಅಂಥೇಳಿ ತಿಳ್ಕೊಂಡು ನನಗೆ ತಿಳಿದೈತಿ ಅಂಥೇಳಿ ಹಿಡಿದು ಬ್ರಹ್ಮ ಪಿಶಾಚಿ ಒಂದಿತ್ತಲ್ರಿ, ಕಾಳಗ ಅಂಥೇಳಿ ತಿಳ್ಕೊಂಡು ಕರೀತಾರೆ. ಯಪ್ಪ ಅಂತ ಕೈ ಮುಕ್ಕೊಂಡು ನಿಲ್ಲಪ್ಪ. ಮಠದ ಸುತ್ತ ಏನಾಯ್ತೋ ಎಲ್ಲ ರೈತರು ಬಂದರು, ನಾವು ಬಂದೆವು, ಮಠ ಬತ್ತು, ಸಂಪೂರ್ಣ ಎಲ್ಲರ ಜವಾಬ್ದಾರಿ ನಿಂದು ನೀ ಕಾವಲ ಮಾಡ್ಬೇಕು. ಯಾರೇ ಭಕ್ತರು ಮಠಕ್ಕೆ ಬಂದರೆ ಉಪದ್ರ ಮಾಡಬಾರ್ದು, ಅವ್ರಿಗೆ ಸರಿಯಾದ ವ್ಯವಸ್ಥೆ ಮಾಡಬೇಕು. ನೀ ಸೂಕ್ಷ್ಮ ರೂಪದಲ್ಲಿ ಇದ್ದುಕೊಂಡು ಮಠದ ಸೇವಾ ಮಾಡು ಅಂದಾಗ ಆಯ್ತರಿಪ್ಪ ಅಂತ ಆತನೂ ಸಾಷ್ಟಾಂಗ ಆಗ್ತಾನೋ. ಈಗೆಲ್ಲ ಮಠದ ಜವಾಬ್ದಾರಿಯನ್ನು ಸರ್ವ ಸೇವಕರ ಮೇಲೆ, ಭಕ್ತರ ಮೇಲೆ ಎಲ್ಲ ಒಪ್ಪಿಸಿ ಸದ್ಗುರು ಶಿವಲಿಂಗೇಶ್ವರರು ಜಗತ್ತಿನ ಸಂಚಾರಕ್ಕಾಗಿ ತೆರಳ್ತಾರೋ. ಎಲ್ಲೆಲ್ಲಿ ಹೋಗಿ ಏನೇನು ಯಾರ್ಯಾರನ್ನು ಉದ್ಧಾರ ಮಾಡ್ತಾರೋ ಅಂತಕ್ಕಂಥ ಮಾತು ಭಾಳ ರಮ್ಯವಾದದ್ದು. ಅದಕ್ಕಾಗಿ ತಾವುಗಳೆಲ್ಲ ನಾಳಿನ ದಿವಸ ಬೇಗನೆ ಬಂದು ಈ ಶಿವಲಿಂಗೇಶ್ವರ ಚರಿತ್ರೆಯಲ್ಲಿ ಪಾಲ್ಗೊಂಡು ಧನ್ಯರಾಗ್ತೀರಿ ಅಂತ ಹೇಳ್ತಾ ನನ್ನ ವಾಗ್ರೂಪ ಪುಷ್ಪವನ್ನು ಗುರುಚರಣಕ್ಕೆ ಅರ್ಪಿಸಿ ಮುಗಿಸ್ತನು.